ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ SVSC ಗೀತಾ ಸತ್ಸಂಗಕ್ಕೆ ಆದರದ ಸ್ವಾಗತ. ನಾವು ಹಿಂದಿನ ವಾರ ಭಗವದ್ಗೀತೆಯ ಪೀಠಿಕೆಯ ಬಗ್ಗೆ ಸ್ವಲ್ಪ ಚಿಂತನೆಯನ್ನ ಮಾಡಿದ್ವಿ. ಈಗ ಅದನ್ನ ಮುಂದುವರ್ಸೋಣ. ನಾವು ಹಿಂದಿನ ವಾರ ಎಲ್ಲಿ ನಿಲ್ಸಿದ್ವಿ ಅಂದ್ರೆ, ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ, ಈ ಒಂದು ಮಹಾವಾಕ್ಯದ ಬಗ್ಗೆ ಹೇಳಿ ನಿಲ್ಲಿಸಲಾಯಿತು. ಇನ್ನೊಂದ್ಸರ್ತಿ ನಾವು ಪುನರಾವರ್ತನೆಯನ್ನು ಮಾಡೋಣ. ಅದು ಈ ದೇಹ ಮನ ಬುದ್ಧಿ ನಾನೇ ಅಂತ ನಾನು ಅಜ್ಞಾನದಲ್ಲಿ ಜೀವನ ಮಾಡ್ತಾ ಇದ್ದೀನಿ. ಆದ್ರೆ ನಾನು ತಿಳ್ಕೊಳ್ಬೇಕಾಗಿರೋದು ಏನು, ನಾನು ಸಚ್ಚಿದಾನಂದ ಸ್ವರೂಪಿ ಶಿವ ಸ್ವರೂಪಿ ನಾನು ಅನ್ನೋದನ್ನ ತಿಳಿದುಕೊಳ್ಬೇಕು. ಹೀಗೆ ನಾನು ಅಜ್ಞಾನದಿಂದ ಪೂರ್ತಿ ಸಂಪೂರ್ಣವಾಗಿ ಜ್ಞಾನವನ್ನ ಪಡೆಯೋದೇ ಭಗವದ್ಗೀತೆಯ ಒಂದು ಪ್ರಯಾಣ. ಮೊದಲಿನಿಂದ ಕೊನೆಯ ಹಂತಕ್ಕೆ ತಲುಪಬೇಕಾದ್ರೆ ಅಜ್ಞಾನಿಯಾದಂತ ಮನುಷ್ಯ ದೈವತ್ವ ಮತ್ತೆ ಈ ಕೃಷ್ಣತ್ವವನ್ನ ಅರಿತುಕೊಳ್ಳುವಂತಹ ಆ ಒಂದು ಹಂತಕ್ಕೆ ತಲುಪಿಸುವಂತಹದ್ದೇ ಈ ಭಗವದ್ಗೀತೆ. ನಾನು ಈಗ ಜೀವನದಲ್ಲಿ ಏನ್ ಮಾಡ್ತೀನಿ, ನಾನು ಈ ದೇಹ, ನಾನು ಅಮ್ಮ, ನಾನು ಮಗಳು, ನಾನು ಇಂಥವರಿಗೆ ಹೆಂಡತಿ, ನಾನು ಇಂಥ ಕಡೆ ಕೆಲಸ ಮಾಡ್ತಿದ್ದೀನಿ, ನಾನು ಟೀಚರ್, ನಾನು ಡಾಕ್ಟರ್, ನಾನು ಇಂಜಿನಿಯರ್ ಅಂತ ಗುರುತಿಸ್ಕೊಂಡು ಆಯಾ ಪಾತ್ರಗಳಿಗೆ ತಕ್ಕ ಹಾಗೆ ನಾನು ಯಾರು ಅನ್ನೋದನ್ನ ಗುರುತಿಸ್ಕೊಳ್ತೀನಿ. ಅಲ್ಲಿ ನನ್ನ ದೇಹ ಮತ್ತು ಬುದ್ಧಿ ಮನಸ್ಸುಗಳನ್ನ ಗುರುತಿಸ್ಕೊಂಡು ನಾನು ಹೇಳ್ತೀನಿ. ನಾನು ಆತ್ಮ ಅಂತ ಯಾವತ್ತೂ ಹೇಳಲ್ಲ. ಅದು ಗೊತ್ತು ಆಗಿರಲ್ಲ. ಈ ರೀತಿಯಲ್ಲಿ ಆಧ್ಯಾತ್ಮ ಚಿಂತನೆಯನ್ನ ಮಾಡಿದಾಗ ಮಾತ್ರ ನಾನು ಯಾರು ಅಂತ ನಾನು ಗುರುತಿಸ್ಕೊಳ್ತೀನಿ. ನಾನು ನಿಜವಾದ ಯಾರು, ಸಚ್ಚಿದಾನಂದಾತ್ಮ ಅಂದ್ರೆ ಸತ್ ಚಿತ್ ಆನಂದ ಅನ್ನೋದು ಆತ್ಮ ಸ್ವರೂಪ. ಅದು ನಮ್ಮ ಸ್ವರೂಪ, ನಮ್ಮ ನಿಜ ಸ್ವರೂಪ. ಅದು ನಾನು ಹೆಂಡತಿ ಅಥವಾ ಮಗಳು, ಅಮ್ಮ ಅಲ್ಲ. ಅದು ತಾತ್ಕಾಲಿಕವಾಗಿ ಬಂದು ಹೋಗುವಂತಹ ಒಂದು ಪಾತ್ರ ಅಷ್ಟೆ. ಈ ಸತ್ ಅಂತಂದ್ರೆ ಏನು, ಇರುವಿಕೆ. ನಾನು ನಿಮ್ಮನ್ನ ಕೇಳಿದ್ರೆ ಇದೀರಾ ಅಂತಂದ್ರೆ ಇದೀನಿ ಅಂತ ಹೇಳ್ತೀರ. ಯಾವಾಗ್ಲೂ ನಿಮ್ಮನ್ನ ಒಳಗಿನ ನಿಮ್ಮ ಆತ್ಮ ಏನು ಅನ್ನೋದನ್ನ ಗುರುತಿಸ್ಕೊಂಡು ಹೇಳ್ತೀರಾ ಹೊರತು ನೀವು ಅಮ್ಮ ಅಂತಂದ್ಬಿಟ್ಟು ಹೇಳ್ತೀರಾ ಅಥವಾ ಅಪ್ಪ ಅಂತ ಹೇಳ್ತಾರ ಇಲ್ಲ. ನಾನು ಅಂತ ಅದನ್ನ ಯಾವಾಗ್ಲೂ ಸಣ್ಣ ಮಗುನು ಅದೇ ಹೇಳುತ್ತೆ, ಈಗಲೂ ಅದನ್ನ ಹೇಳುತ್ತೆ, ಮುಂದೆನು ನಾನು ಅಂದ್ರೆ ಕೇಳಿದ್ರೆ ನಾನಿದ್ದೀನಿ ಅನ್ನೋದು ಆ ಒಂದು ಇರುವಿಕೆ, ಎಕ್ಸಿಸ್ಟೆನ್ಸ್ ಅನ್ನೋದು ಸತ್. ಚಿತ್ತನಂದ್ರೆ ನೀವು ಯಾವುದರ ಮುಖಾಂತರ ನೀವು ಎಲ್ಲವನ್ನ ಪ್ರಪಂಚವನ್ನ ಎಲ್ಲವನ್ನು ಅರಿತುಕೊಳ್ತೀರಾ, ಆ ಒಂದು ಅರಿವಿಗೆ ಚಿತ್ ಅಂತ. ಮತ್ತೆ ಆನಂದ, ನಾನು ಇವೆರಡು ಈಸಿ ಅರ್ಥ ಮಾಡ್ಕೊಳ್ಳೋದು, ಸತ್ ಮತ್ತೆ ಚಿತ್. ಆನಂದ ಸ್ವರೂಪಿ ನೀವು ಅಂತ ಹೇಳಿದ್ರೆ, ಇಲ್ಲ ನನ್ಗೆ ಎಷ್ಟೊಂದು ದುಃಖ, ನನ್ಗೆ ಎಷ್ಟೊಂದು ಕಷ್ಟ, ಬೆಳಗ್ಗೆ ಎದ್ರೆ ಸಾಕು ಶುರು ಆಯ್ತು ಅಂತ ಅನ್ಕೊಳ್ತೀವಿ. ಆದರೆ ಮಧ್ಯ ನಿಮ್ಗೆ ಸಂತೋಷವೂ ಸಿಗುತ್ತೆ ಅಲ್ವಾ? ಅದು ಎಲ್ಲಿಂದ ಬರುತ್ತೆ? ನಿಮ್ಮ ನಿಜ ಸ್ವರೂಪದಿಂದ ಬರುತ್ತೆ. ಈ ಚಿಂತೆಗಳು ಯಾಕೆ ಬರುತ್ತೆ, ಮತ್ತೆ ದುಃಖ ಯಾಕೆ ಬರುತ್ತೆ? ನಾನು ಈ ಪಾತ್ರ, ನಾನು ಬೆಳಗ್ಗೆ ಎದ್ದು ನಾನು ಅಮ್ಮ, ನಾನು ಬೆಳಗ್ಗೆ ತಿಂಡಿ ಎಲ್ಲ ರೆಡಿ ಮಾಡ್ಬೇಕು, ಮಗಳನ್ನ ಕಳಿಸ್ಬೇಕು, ಈ ಟೈಮ್ ಕರೆಕ್ಟಾಗಿ ಮಾಡ್ಬೇಕು, ಮತ್ತೆ ಆಫೀಸ್ಗೆ ಹೋಗ್ಬೇಕಾದ್ರೆ ಟೈಮ್ ಆಗೋಗ್ಬಿಡುತ್ತೆ. ಈ ಎಲ್ಲ ಚಿಂತೆಗಳಿಂದ ಏನಾಗುತ್ತೆ, ನಮ್ಗೆ ಸ್ಟ್ರೆಸ್ ಉಂಟಾಗುತ್ತೆ. ಆವಾಗ ಅಯ್ಯೋ ಮಾಡ್ಬೇಕಲ್ಲಪ್ಪ ಅನ್ನೋ ದುಃಖ ಆಗತ್ತೆ. ಆದ್ರೆ ನಿಮ್ ಮಗಳು ಏನಾದ್ರೂ ಒಂದು ಒಳ್ಳೆ ಮಾತಾಡ್ಲಿ, ನಿಮ್ಗೆ ಎಷ್ಟೊಂದು ಸಂತೋಷ ಆಗುತ್ತೆ. ಆವಾಗ ಏನಾಗುತ್ತೆ, ಆ ಚಿಂತೆಗಳು ಹೊರಟೋಗುತ್ತೆ. ಅದು ಮಗು ಮಾತಾಡಿದ್ರಿಂದ ಅಲ್ಲ, ನಿಮ್ಮಲ್ಲಿರುವಂತಹ ಒಂದು ಆನಂದ ಅನ್ನೋದು ಅಲ್ಲಿ ಪ್ರಕಟವಾದಾಗ. ನಾವು ಏನೋ ಒಂದು ತಿಂತೀವಿ, ಒಂದು ಜಿಲೇಬಿ ತಿಂತೀವಿ, ಅವಾಗ ಮನಸ್ಸು ಸ್ತಬ್ಧವಾಗುತ್ತೆ, ಮನಸ್ಸಿನಲ್ಲಿ ಯಾವ ಆಲೋಚನೆಗಳು ಇಲ್ಲದೆ ಆಗತ್ತೆ. ಆವಾಗ ನಮ್ಮಲ್ಲಿ ಒಳಗಿರುವಂತಹ ಆನಂದ ಪ್ರಕಟವಾಗುತ್ತೆ. ಆ ಜಿಲೇಬಿಯಿಂದ ಅಲ್ಲ ನಮ್ಗೆ ಬಂದಿರೋದು, ಅದಿಷ್ಟ, ಅದಕ್ಕೋಸ್ಕರ ಅದನ್ನ ಸವಿತಾ ಇರ್ತೀವಿ ನಾಲ್ಗೆ
ಗೆ ಒಂದು ಕೆಲಸ ಕೊಟ್ಟಿರ್ತೀವಿ. ಆವಾಗ ಮನಸ್ಸಿನಲ್ಲಿ ಯಾವ ವೃತ್ತಿಗಳು ಇರಲ್ಲ. ಆವಾಗ ಪರಮಾತ್ಮನ ಸ್ವರೂಪವಾದಂತ ಆನಂದ ಅನ್ನೋದು ಪ್ರಕಟವಾಗುತ್ತೆ. ಆವಾಗ ನಮ್ಗೆ ಸಂತೋಷ ಆಗುತ್ತೆ. ಆದ್ರೆ ಇದೆಲ್ಲ ತಾತ್ಕಾಲಿಕ. ನಾವು ದಿನನಿತ್ಯದಲ್ಲಿ ಮತ್ತೆ ಮರ್ತೋಗ್ಬಿಡ್ತೀವಿ, ಮತ್ತೆ ಮುಳುಗ್ ಹೋಗ್ತೀವಿ. ಆದ್ರೆ ಸದಾ ಕಾಲವು ಈ ಆನಂದ ಸ್ವರೂಪಿಯಾಗೆ ಇರ್ಬೇಕಾದ್ರೆ ನಾವು ಈ ಆತ್ಮಜ್ಞಾನ ಅನ್ನೋದನ್ನ ತಿಳ್ಕೊಳ್ಬೇಕು. ಇದನ್ನ ಅರಿತುಕೊಳ್ಳೋದು ನಾವು ಎಲ್ಲೇ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಒಂದು ಕಾಲದಲ್ಲಿ ಆಗ್ಲಿ, ಒಂದು ಸ್ಥಳದಲ್ಲಾಗ್ಲಿ, ಹಿಮಾಲಯದಲ್ಲಾಗ್ಲಿ, ಒಂದು ಗುಹೆಲಾಗ್ಲಿ, ಅಥವಾ ಇನ್ನೊಂದು ನನಗೆ 60 ವರ್ಷ ಆದ್ಮೇಲಾಗ್ಲಿ ಸಿಗುತ್ತೆ ಅನ್ನೋದು ಇಲ್ಲ. ಈ ಒಂದು ಜ್ಞಾನವನ್ನ ಶ್ರವಣ ಮಾತ್ರದಿಂದ, ಅದನ್ನ ಮುಂದೆನೂ ಹೇಳೋಣ. ಶ್ರವಣ ಮನನ ನಿಧಿಧ್ಯಾಸ ಅಂದ್ರೆ ಏನು ಅಂತ. ಶ್ರವಣ ಮಾತ್ರದಿಂದ ಈ ಒಂದು ಆತ್ಮಜ್ಞಾನವನ್ನ ಪಡೆದುಕೊಳ್ಬಹುದು. ನೀವು ಸಚ್ಚಿದಾನಂದ ಸ್ವರೂಪಿ, ಶಿವಸ್ವರೂಪಿ ಅಂತ ಹೇಳಿದ್ರೆ, ಹೌದು, ನಾನು ಈ ಪಾತ್ರಗಳಲ್ಲ, ಇವೆಲ್ಲ ಬಂದು ಹೋಗುವಂತಹದ್ದು. ನಾನು ಸಾಕ್ಷಿಯಾಗಿ ಆ ಪಾತ್ರಗಳನ್ನೆಲ್ಲ ನೋಡ್ತಾ ಇದ್ದೀನಿ ಅಂತ ತಿಳ್ಕೊಂಡ್ರೆ ಅದೇ ಜ್ಞಾನ. ಈ ಒಂದು ಆ ಜ್ಞಾನವನ್ನ ನೀವು ಯಾವಾಗಲೂ ಸದಾ ಕಾಲ ನಿಮ್ಮದಾಗಿಸ್ಕೊಳ್ಬೇಕು. ಈಗ ಮುಂದುವರ್ಸೋಣ. ಶ್ರವಣ ಅಂತಂದ್ರೆ ಏನ್ ಹೇಳಿ ಇವರೇ ಮಂಗಳಾಜಿ? ಶ್ರವಣ ಅಂತಂದ್ರೆ ನೀವು ಏನಂತ ತಿಳ್ಕೊಂಡಿದ್ದೀರಾ? ಶ್ರವಣ ಅಂತಂದ್ರೆ ನಮ್ಮ ಕಿವಿಗಳಿಂದ ಏನು ಕೇಳಿಸ್ಕೊಳ್ತೀವೋ ಅದು. ಇಲ್ಲಿ ನಾವು ಆಧ್ಯಾತ್ಮ ಚಿಂತನೆಯನ್ನ ಮಾಡ್ತಾ ಇದ್ದೀವಿ, ಭಗವದ್ಗೀತೆಯನ್ನ ಕಲಿತಾ ಇದ್ದೀವಿ. ಇದರಲ್ಲಿ ಶ್ರವಣ ಅನ್ನೋದಕ್ಕೆ ಇನ್ನು ಮುಂದುವರೆದ ಭಾಗ ಏನಾದ್ರೂ ಇದ್ರೆ ನಿಮ್ಗೆ ತಿಳಿದಿದ್ರೆ ಅದನ್ನ ಹೇಳಿ. ಇಲ್ಲ ಮ್ಯಾಮ್, ನೀವೇ ಹೇಳಿ. ನಂಗೆ ಅಷ್ಟಾಗಿ ಗೊತ್ತಿಲ್ಲ. ರತ್ನಾಜಿ, ಈ ಶ್ರವಣ ಮನನ ನಿಧಿಧ್ಯಾಸದ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಿದ್ರೆ ಹೇಳಿ. ಆ 3 ಪದಗಳು ಏನನ್ನ ಹೇಳುತ್ತವೆ? ಎಲ್ಲಾದ್ರೂ ಕೇಳಿದ್ದೀರಾ ನೀವು? ಇಲ್ಲ ಅಂತಂದ್ರೆ ಹೇಳೋಣ. ನಿಮ್ಗೆ ಪ್ರಯತ್ನ ಪಡಿ. ಅವ್ರು ಇಲ್ಲ ಅಂತ ಅನ್ಸುತ್ತೆ ಅಲ್ವಾ? ಇಲ್ಲೇನು ಕಾಣಿಸ್ತಾ ಇಲ್ಲ ರತ್ನ ಅವರು ಲೆಫ್ಟ್ ಹತ್ರ. ಇಲ್ಲ, ಮೋಸ್ಟ್ಲಿ ಏನೋ ಪ್ರಾಬ್ಲಮ್ ಆಗಿರ್ಬೇಕು. ಲೆಫ್ಟ್ ಇದೆ. ಹೌದೇನ ಇದಾಗಿರುತ್ತೆ ಇಂಟರ್ನೆಟ್. ಇರ್ಲಿ, ನಾವು ಮುಂದುವರ್ಸೋಣ. ಇವಾಗ ಶ್ರವಣ ಮನನ ನಿಧಿಧ್ಯಾಸ ಅಂತಂದ್ರೆ ಇದ್ರ ಮುಖಾಂತರವೇ ನಾವು ಜ್ಞಾನವನ್ನ ಪಡೆಯೋದು. ಇವಾಗ ಹೇಳ್ದೆ ಅಲ್ವಾ, ಶ್ರವಣ ಅಂತಂದ್ರೆ ಕೇಳಿಸ್ಕೊಳ್ಳೋದು. ನೀವು ಆತ್ಮ, ನೀವು ಪರಮಾತ್ಮ ಸ್ವರೂಪಿ, ನೀವು ಬ್ರಹ್ಮ ಸ್ವರೂಪಿ ಅಂತ ಹೇಳಿದೆ ಅಲ್ವಾ? ಅಂದ್ರೆ ನಾನ್ ಈ ಪಾತ್ರಗಳಲ್ಲ, ದೇಹ ಮನಸ್ಸು ಬುದ್ಧಿ ಅಲ್ಲ, ನೀವು ಆತ್ಮ ಅಂತ ಹೇಳಿದ ತಕ್ಷಣ ಇದು ಜ್ಞಾನ. ಇದು ಶ್ರವಣ ಮಾತ್ರದಿಂದನೇ ಗೊತ್ತಾಗೋಯ್ತು. ಆದ್ರೆ ಅದನ್ನ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಮರ್ತ್ ಹೋಗ್ತೀವಿ. ಅದಕ್ಕೇನ್ ಮಾಡ್ಬೇಕು? ಅದಕ್ಕೆ ಬೇಕಾದಂತಹ ಪ್ರಮಾಣಗಳ ಮುಖಾಂತರ ನಾವು ಕಲಿತಾ ಹೋಗ್ಬೇಕು. ಮತ್ತೆ ಮನನವನ್ನ ಮಾಡ್ಬೇಕು. ಮನನ ಅಂತಂದ್ರೆ ಮತ್ತೆ ಮತ್ತೆ ಅದನ್ನ ನಾವು ಏನು ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ವಿಚಾರಗಳನ್ನ, ಶಾಸ್ತ್ರಗಳನ್ನ ನಾವು ಸರಿಯಾಗಿ ತಿಳಿದುಕೊಳ್ಬೇಕು. ಪುನಃ 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 ತಿಳ್ಕೊಂಡು ಮತ್ತೆ ಯಾವ್ದು ಅರ್ಥ ಆಗ್ಲಿಲ್ಲ ಅದನ್ನ ಪರಿಪ್ರಶ್ನೆಯನ್ನ ಮಾಡಿ ಅದಕ್ಕೆ ಸರಿಯಾದ ಉತ್ತರವನ್ನ ತಿಳಿದುಕೊಳ್ಬೇಕು. ಅದು ಮನನ. ನಿಧಿಧ್ಯಾಸ, ನಿಧಿಧ್ಯಾಸ ಅಂತಂದ್ರೆ ಆ ಒಂದು ನೀವು ಗಳಿಸಿದಂತಹ ಈ ಜ್ಞಾನವನ್ನ ಒಂದು ಕಡೆ, ಆ ಒಂದು ನಿಧಿಯನ್ನ ಒಳ್ಳೆಯ ಕಡೆ ನೀವು ಡೆಪಾಸಿಟ್ ಇಡಬೇಕು. ಅದು ನಿಮ್ಮಲ್ಲಿ ಡೆಪಾಸಿಟ್ ಇಡ್ಬೇಕಾದ್ರೆ ಅದಕ್ಕೆ ನೀವು ಶ್ರದ್ಧೆಯಿಂದ ನೀವು ಸಾಧನೆಯನ್ನ ಮಾಡಬೇಕು. ಆಗ ಮಾತ್ರ ನೀವು ಜೀವನ್ ಮುಕ್ತ ಸ್ಥಿತಿಗೆ ತಲುಪೋದಕ್ಕೆ ಸಾಧ್ಯ. ಬರೀ ಶ್ರವಣ ಸಾಕು. ಆದ್ರೆ ನಮ್ಮಲ್ಲಿ ಬೇಕಾದಷ್ಟು, ತಲೆಯಲ್ಲಿ ಬೇಕಾದಷ್ಟು ಕಲ್ಮಶಗಳಿವೆ, ಅವೆಲ್ಲ ಹೋಗಿಸ್ಬೇಕು. ಅದಕ್ಕೋಸ್ಕರ ಅವೆಲ್ಲ ಕಲ್ಮಶಗಳನ್ನ ತೊಡೆದು ಈ ಒಳ್ಳೆಯ ವಿಚಾರಗಳು ಮತ್ತೆ ಆತ್ಮಜ್ಞಾನದ ವಿಚಾರಗಳನ್ನ ಅಲ್ಲಿ ತುಂಬಿಸಬೇಕು. ಆಗ ಅಲ್ಲಿ ಸಂಪೂರ್ಣವಾಗಿ ನಾನು ಬ್ರಹ್ಮ ಸ್ವರೂಪಿ ಅನ್ನೋದು ನಿಲ್ಲುತ್ತೆ. ಅದುವರೆಗೂ
ನಿಲ್ಲಲ್ಲ. ಹೀಗೆ ಕೇಳಿಸ್ಕೊಳ್ತೀವಿ, ಹೀಗೆ ಬಿಟ್ಬಿಡ್ತೀವಿ, ಹಾಗಾಗ್ಬಾರ್ದು. ಅದಕ್ಕೆ ಭಗವದ್ಗೀತೆಯನ್ನ ಶ್ರದ್ಧೆಯಿಂದ ಮೊದಲಿನಿಂದ ಕೊನೆಯವರೆಗೂ ತಿಳ್ಕೊಂಡು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಇದು ಒಂದು ಭಗವದ್ಗೀತೆ. ಒಂದು ಆ ಒಬ್ಬ ವ್ಯಕ್ತಿ ಒಂದು ಪಶುವಿನ ರೀತಿ ಇರ್ತಾನೆ, ಬದುಕ್ತಾ ಇರ್ತಾನೆ. ಅಂತ ಪಶುವಿನ ಸ್ಥಿತಿಯಿಂದ ಅವನು ಒಳ್ಳೆಯ ಸಂಸ್ಕಾರವನ್ನು ಪಡೆದಂತಹ ವ್ಯಕ್ತಿಯಾಗಿ ಮತ್ತೆ ಧರ್ಮಿಯಾಗಿ ಕೊನೆಗೆ ದೈವತ್ವವನ್ನು ಪಡೆದು ಕೊನೆಗೆ ಜೀವನ್ಮುಕ್ತ ಸ್ಥಿತಿ ಅಂದ್ರೆ ಶ್ರೀಕೃಷ್ಣನ ಅರಿವು ಅವನಲ್ಲಿ ಸಂಪೂರ್ಣವಾಗಿ ಮೂಡಿ ಬರುವ ಹಂತಕ್ಕೆ ತೆಗೆದುಕೊಂಡು ಹೋಗುವಂತಹದ್ದು ಈ ಭಗವದ್ಗೀತೆ. ಜೀವನ್ಮುಕ್ತನನ್ನಾಗಿ ಮಾಡುತ್ತೆ. ಮತ್ತೆ ನಮ್ಮ ಜೀವನದಲ್ಲಿ ಯಶಸ್ವಿ ಜೀವನವನ್ನು ಮಾಡೋದಕ್ಕೆ ಆ, ಕಲೆಯನ್ನು ಸಹ, ಜೀವನ ಕಲೆಯನ್ನು ಸಹ ಹೇಳ್ಕೊಡುತ್ತೆ. ಈ ಹಿಂದೆ ವಿಚಾರ ಮಾಡಿದ್ವಿ, ಆದ್ರೆ ಈಗ ಇನ್ನೊಂದ್ಸತಿ ಪುನರಾವರ್ತನೆ ಮಾಡೋಣ. ಈ ಭಗವದ್ಗೀತೆಯಲ್ಲಿ ಪ್ರಮುಖವಾಗಿ ಎರಡು ಆ ಸಂದೇಶಗಳನ್ನ ಹೇಳುತ್ತೆ. ಬ್ರಹ್ಮವಿದ್ಯೆ ಮತ್ತೆ ಯೋಗಶಾಸ್ತ್ರ. ಬ್ರಹ್ಮವಿದ್ಯೆ ಅಂದ್ರೆ ಇಷ್ಟೊತ್ತವರೆಗೂ ನಾವು ಚರ್ಚೆ ಮಾಡಿದ್ವಲ್ಲ, ನಾನು ಬ್ರಹ್ಮ ಸ್ವರೂಪಿ, ನಾನು ಸಚ್ಚಿದಾನಂದ ಸ್ವರೂಪಿ ಅನ್ನೋದು ಆತ್ಮಜ್ಞಾನವನ್ನ ಹೇಳ್ಕೊಡುವಂತಹದ್ದು ಬ್ರಹ್ಮಜ್ಞಾನ. ಯೋಗಶಾಸ್ತ್ರ. ಯೋಗಶಾಸ್ತ್ರ ಅಂತಂದ್ರೆ ಈ ಒಂದು ಪ್ಯೂರ್ ಸೈನ್ಸ್, ಇವಾಗ ಏನು ಆತ್ಮಜ್ಞಾನ ಅನ್ನೋದು ತಿಳ್ಕೊಂಡ್ವಲ್ಲ, ಅದನ್ನ ಅಪ್ಲೈ ಮಾಡೋದು ಯೋಗಶಾಸ್ತ್ರ. ನಮ್ಮ ಜೀವನದಲ್ಲಿ ಬದುಕನ್ನ ಹೇಗೆ ಮಾಡ್ಬೇಕು, ಈ ಜ್ಞಾನವನ್ನ ಇಟ್ಕೊಂಡು ನಾನು ಜೀವನವನ್ನ ಹೇಗೆ ನಾನು ಸಮರ್ಥವಾಗಿ ನಿಭಾಯಿಸ್ಬೇಕು ಅನ್ನೋದು ಯೋಗಶಾಸ್ತ್ರ. ಈ ಸಂದೇಶವನ್ನ ಶ್ರೀಕೃಷ್ಣ 700 ಶ್ಲೋಕಗಳಲ್ಲಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈಗ ಭಗವದ್ಗೀತೆಯಲ್ಲಿ 700 ಶ್ಲೋಕಗಳು ಅಂತ ತಿಳ್ಕೊಂಡ್ವಿ. ಇದರಲ್ಲಿ ಆ 700 ಶ್ಲೋಕಗಳನ್ನ ನೋಡಿ, ಈ ಧೃತರಾಷ್ಟ್ರ, ಸಂಜಯ, ಅರ್ಜುನ, ಶ್ರೀಕೃಷ್ಣ ಈ 4 ಜನರು ಹೇಳಿರುವಂತಹದ್ದು. ಧೃತರಾಷ್ಟ್ರ ಹೇಳೋದು ಒಂದೇ ಒಂದು ಶ್ಲೋಕದ ಮುಖಾಂತರ ಮಾತನಾಡಿದ್ದಾನೆ. ಸಂಜಯ 41 ಶ್ಲೋಕಗಳ ಮುಖಾಂತರ ಮಾತಾಡಿದ್ದಾನೆ. ಅರ್ಜುನ 84 ಶ್ಲೋಕಗಳ ಮುಖಾಂತರ ಮಾತಾಡಿದ್ದಾನೆ. ಮತ್ತು ಶ್ರೀಕೃಷ್ಣನ ಉಪದೇಶ ನಮ್ಗೆ 574 ಶ್ಲೋಕಗಳಿಂದ ತಿಳಿದು ಬರುತ್ತೆ. ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿರುವುದು, ನಾವೇ ಅರ್ಜುನರು, ನಮಗೆ ಹೇಳಿರುವುದು ಎಲ್ಲ ಸಕಲ ಇಡೀ ಜಗತ್ತಿಗೆ ಸಾರಿರುವಂತಹದ್ದು. ಆದರೆ ಅರ್ಜುನ ಮುಖ್ಯನ. ಭಗವದ್ಗೀತೆ ಬರ್ತಿರೋದು ಯಾರು ಅದೆಲ್ಲಾನು ಮೊದಲೇ ಹೇಳಾಗಿದೆ ಅಲ್ವಾ. ಇವಾಗ ಧೃತರಾಷ್ಟ್ರ ಯಾರು ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ. ಈ 4 ಪಾತ್ರಗಳನ್ನ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ರತ್ನಾಜಿ, ಧೃತರಾಷ್ಟ್ರನ ಬಗ್ಗೆ ಏನಾದ್ರು ಹೇಳ್ತೀರಾ? ಧೃತರಾಷ್ಟ್ರ ಕೌರವರ ಅಪ್ಪ ಅಲ್ವಾ ಮ್ಯಾಮ್? ಹೌದು. ಅವ್ರಿಗೆ ಕಣ್ ಕಾಣ್ತಾ ಇರಲ್ಲ. ಹ ಹಂಗಾಗಿ ಅವ್ರ ಪತ್ನಿ ಕೂಡ ಮುಂಚೆ ಎಲ್ಲ ಹಿಂದಿನ ಕಾಲದಲ್ಲಿ ಏನ್ ಮಾಡೋರು ಅಂದ್ರೆ ಗಂಡನ ಅನುಸರಿಸೋರು. ಅಂದ್ರೆ ಈಗ ಪತಿ ಸಗಮನ ಪದ್ಧತಿ ಎಲ್ಲ ಹೌದು. ಇತ್ತು. ಗಂಡ ಸತ್ರೆ ಅವ್ರನ್ನೂ ಕೂಡ ಬೆಂಕಿಗೆ ಹಾಕ್ಬಿಡ್ತಾ ಇದ್ರು. ಅದಾದ ನಂತರ ಅದ್ ಹಂಗೆ ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಆಗ್ತಾ ಬಂದ್ಮೇಲೆ ಗಂಡ ಸತ್ರೆ ಬೆಂಕಿಗೆ ಹಾಕ್ತಾ ಇರ್ಲಿಲ್ಲ, ಬಟ್ ಸತ್ಮೇಲೆ ಅವ್ರು ಯಾವ್ದೇ ಕಾರ್ಯಗಳಲ್ಲಿ ಭಾಗವಹಿಸಂಗಿರ್ಲಿಲ್ಲ, ಒಬ್ರೇ ಇರ್ಬೇಕಿತ್ತು. ಒಳ್ಳೆ ಬಟ್ಟೆಗಳು ಹಾಕೋಂಗಿರ್ಲಿಲ್ಲ, ವೈಟ್ ಬಟ್ಟೆಗಳು ಹಾಕೋಬೇಕಿತ್ತು. ಈ ತರ ಎಲ್ಲ ರೂಲ್ಸ್ ಗಳಿದ್ದು. ಬಟ್ ಅದು ಇವಾಗ ಕಾಲಕ್ರಮೇಣ ಎಲ್ಲ ಕಡಿಮೆ ಆಗೋಗಿದೆ. ಅದೇ ರೀತಿ ಅವಾಗ ಧೃತರಾಷ್ಟ್ರ ಅವರಿಗೆ ಕಣ್ ಕಾಣ್ತಾ ಇರ್ಲಿಲ್ಲ. ಆ ದೃಷ್ಟಿಯಿಂದ ಅವರ ಪತ್ನಿ ಕೂಡ ಕಣ್ಣಿಗೆ ಬಟ್ಟೆ ಕಟ್ಕೋತಾ ಇದ್ರು. ಯಾಕಂದ್ರೆ ಆ ಗಂಡ ಅಂದ್ರೆ ಈಗ ಪತಿ ನೋಡ್ದೆ ಇರೋದನ್ನ ನಾವು ನೋಡ್ಬಾರ್ದು ಅಂತ, ಅಥವಾ ಅವರಿಗೆ ಇಲ್ದೇ ಇರೋ ನೆಮ್ಮದಿ ಸುಖ ನನಗೂ ಬೇಡ, ತ್ಯಜಿಸ್ತೀನಿ ಅಂತ ಇರ್ಬೋದು. ಹಂಗಾಗಿ ಅವ್ರಿಬ್ರು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ರು ಅಂತ ಗೊತ್ತು. ಅವ್ರಿಬ್ರು ಕೌರವರ
ಅಮ್ಮ. ಆ ಧೃತರಾಷ್ಟ್ರ ಆದವರು ಅಟ್ಲೀಸ್ಟ್ ಮಕ್ಕಳು ಈ ಯುದ್ಧ ಕಾಲ ಎಲ್ಲ ಬಂದಾಗ ಅಣ್ಣ ತಮ್ಮಂದಿರ ಮಧ್ಯೆ ಪಾಂಡವರ ಕೌರವರ ಮಧ್ಯೆ ಜಗಳ ಶುರುವಾದಾಗ ಅವರು ಹೇಳ್ಬೋದಿತ್ತು, ಇಲ್ಲಪ್ಪ ಈ ತರ ಮಾಡ್ಬೇಡ, ಬಿಟ್ಬಿಡು ಅಂತ. ಕೆಲವೊಂದ್ಸಲ ಪ್ರಯತ್ನ ಪಟ್ರು ಅವರು ಮನ ಒಲಿಸ್ಲಿಕ್ಕೆ ದುರ್ಯೋಧನ ಅವರಿಗೆ, ಆದ್ರೆ ಅವ್ರು ಕೇಳಲಿಲ್ಲ. ಆದ್ರೆ ಇನ್ನೂ ಚೂರು ಮಕ್ಕಳಿಗೆ ಅಣ್ಣ ತಮ್ಮಂದಿರ ಬಗ್ಗೆ ಅಥವಾ ನಾವು ಯಾವ ತರ ಆ ಕಾರ್ಯಗಳನ್ನ ಮಾಡಿದ್ರೆ, ಯಾವ ತರ ಕರ್ಮಗಳನ್ನ ನಿಭಾಯಿಸಿದ್ರೆ ಏನಾಗುತ್ತೆ ಅನ್ನೋದನ್ನ ಸ್ವಲ್ಪ ಹೇಳ್ಕೊಟ್ಟಿದ್ದಿದ್ರೆ ಅವರು ಅಷ್ಟು ಯುದ್ಧ ಅದೆಲ್ಲ ಯುದ್ಧವನ್ನ ತಡಿಬೋದಿತ್ತು. ಸ್ವಲ್ಪ ಸೌಹಾರ್ದಯುತವಾಗಿ ಬಾಳ್ವೆ ಮಾಡೋದನ್ನ ಹೇಳ್ಕೊಡ್ಬೇಕಾಗಿತ್ತು ಅನ್ನೋದು ನೀವು ಹೇಳ್ತಾ ಇದ್ದೀರಾ ಅಲ್ವಾ? ಏನು ಕೇಳಿಸ್ತಾ ಇಲ್ಲ? ಆಯ್ತು. ಮಂಗಳಾಜಿ, ನೀವೇನಾದ್ರೂ ಹೇಳೋದಾದ್ರೆ ಹೇಳಿದ್ರು ಧೃತರಾಷ್ಟ್ರನ ಬಗ್ಗೆ. ಧೃತರಾಷ್ಟ್ರನ್ ಬಗ್ಗೆ ಹಂಗೆ ನೋಡ್ಕೊಂಡ್ರೆ ಮಹಾಭಾರತದಲ್ಲಿ ನೆಗೆಟಿವ್ ಪಾಸಿಟಿವ್ ಅಂತ ನೋಡಿದ್ರೆ ಧೃತರಾಷ್ಟ್ರನ ನೆಗೆಟಿವ್ ಅಂದ್ರೆ ಓವರ್ ಆಲ್ ಲೈಫ್ ಬಗ್ಗೆ ಮಹಾಭಾರತದಲ್ಲಿ ಹೇಳೋದಾದ್ರೆ ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಅಂದ್ರೆ ಧೃತರಾಷ್ಟ್ರನ ನೆಗೆಟಿವ್ ಅಂತ ನೋಡ್ಬೋದು ಅನ್ಸುತ್ತೆ. ಹ್ಮ್ ಒಳ್ಳೆ ಪಾಯಿಂಟ್ ಹೇಳಿದ್ರೆ ಹೇಳಿ. ಹಂಗೆ ಅನ್ನಿಸ್ತು ನನ್ಗೆ. ಖಂಡಿತ. ಈ ಧೃತರಾಷ್ಟ್ರ ಈ ಕೌರವರ ಅಪ್ಪ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇವ್ರಿಗೆ 100 ಜನ ಕೌರವರು ಮತ್ತೆ ಒಬ್ಳು ಹೆಣ್ಮಗಳು ಇರ್ತಾಳೆ. 101 ಮಕ್ಳು ಇರ್ತಾರೆ. ಈ ಎಲ್ಲ ಅದರಲ್ಲಿ ದೊಡ್ಡ ಮಗ ದುರ್ಯೋಧನ. ಇದು ಇವರು ಎಲ್ಲಿ ಹಸ್ತಿನಾವತಿಯಲ್ಲಿ ಇವರು ರಾಜ್ಯಭಾರ ಮಾಡ್ತಾ ಇರ್ತಾರೆ. ಇದು ಆದಿ ಭೌತಿಕವಾಗಿ ನಡೆದಂತಹದ್ದು. ಅದಕ್ಕೆ ಬೇಕಾದಷ್ಟು ದಾಖಲೆಗಳಿವೆ, ನಮ್ಗೆ ಒಂದಷ್ಟು ಮಾಹಿತಿಗಳು ಸಿಕ್ಕಿದೆ, ಸಾಕ್ಷಿಗಳು ಎಲ್ಲ ಸಿಕ್ಕಿ ಹೌದು ಇಂಥ ಸಮಯದಲ್ಲಿ ಹೀಗೆ ಕೌರವರು ಪಾಂಡವರು ಇದ್ರು, ಧೃತರಾಷ್ಟ್ರ ಇದ್ದ ಅನ್ನೋದು, ಶ್ರೀಕೃಷ್ಣ ಇದ್ದ ಅನ್ನೋದು, ಅರ್ಜುನ ಇದ್ದ ಅನ್ನೋದು ಎಲ್ಲಾನು ಮಾಹಿತಿಗಳು ಇದೆ. ಆದ್ರಿಂದ ನಾವು ಆದಿಭೌತಿಕವಾಗಿ ಇವ್ರು ಇದ್ರು, 4 ಜನನು ಇದ್ರು ಅನ್ನೋದು ಸತ್ಯ ಅಂತಂದ್ಬಿಟ್ಟು ನಾವು ಒಪ್ಕೊಳ್ತೀವಿ. ಆದ್ರೆ ನಾವಿವಾಗ ಚಿಂತನೆ ಮಾಡ್ತಾ ಇರೋದು ಆಧ್ಯಾತ್ಮಿಕವಾಗಿ. ಧೃತರಾಷ್ಟ್ರ ಯಾರು ಅಂತಂದ್ರೆ ಇವನು ನಾನು ದೇಹ ಅಂತ ಅನ್ಕೊಂಡಿರುವಂತವನು. ಧೃತ ರಾಷ್ಟ್ರವನ್ನ ಭದ್ರವಾಗಿ ಹಿಡ್ಕೊಂಡಿರುವಂತಹವನು. ಅಂದ್ರೆ ಅವನು ಸಿಂಹಾಸನಕ್ಕೆ ಅಂಟಿಕೊಂಡ್ಬಿಟ್ಟಿರುವಂತಹವನು, ಪದವಿಗೆ ಅಂಟಿಕೊಂಡಿರುವಂತಹವನು, ಮತ್ತೆ ದೇಹಕ್ಕೆ ಅಂಟಿಕೊಂಡಿರುವಂತಹವನು. ರಾಷ್ಟ್ರ ಅಂದ್ರೆ ದೇಹವೂ ಹೌದು, ಮತ್ತೆ ಒಂದು ಸ್ಥಳವೂ ಹೌದು. ಅದಕ್ಕೆ ಅವನು ಅಂಟ್ಕೊಂಡ್ಬಿಟ್ಟಿದ್ದಾನೆ. ಏನೇ ಆದ್ರೂ ನಾನು ಸಿಂಹಾಸನವನ್ನ ಬಿಡಲ್ಲ, ನನ್ನ ಮಕ್ಕಳೇ ಅಲ್ಲಿ ಇರಬೇಕು ಅಂತಂದ್ರೆ, ಇವಾಗ ನಮ್ಮ ಆಧ್ಯಾತ್ಮವಾಗಿ ನಾವು ಚಿಂತನೆ ಮಾಡಿದ್ರೆ, ನಾವು ದೇಹ ಹೋಗುತ್ತೆ ಅಂದ್ರೆ ನಾವು ಸಾಯ್ತೀವಿ ಅಂತಂದ್ರೆ ನಾವು ಎಷ್ಟು ಹೆದರ್ತೀವಿ. ಮುಖ್ಯವಾಗಿ ನಾವು ಸಾಯ್ಬಾರ್ದು, ಅದೇ ನಮ್ಮ ಇಂಟೆನ್ಷನ್. ಅದಕ್ಕೋಸ್ಕರವೇ ಎಲ್ಲ ಹೋರಾಟವನ್ನ ಮಾಡ್ತೀವಿ. ಹಾಗೆ ಭದ್ರವಾಗಿ, ಆದ್ರೆ ಅದು ಶಾಶ್ವತವಾಗಿ ಇರಲ್ಲ ಅನ್ನೋದು ಗೊತ್ತಿದೆ, ಆದ್ರೂ ಅದನ್ನೇ ಹಿಡ್ಕೊಂಡಿರ್ತೀವಿ. ಅಂತಹ ಧೃತರಾಷ್ಟ್ರನ ಹೊಟ್ಟೆಯಲ್ಲಿ ಅನೇಕರು ಅಂದ್ರೆ ಇವನಿಗೆ 100 ಜನ ಕೌರವರು ಹುಡ್ತಾರೆ. ಆದ್ರೆ ನಮ್ಮ ತಲೆಯಲ್ಲಿ ಇನ್ನೂ ಜಾಸ್ತಿ ಹುಟ್ಟಬಹುದು. ಯಾಕೆಂದ್ರೆ ನಮ್ಮ ದೇಹ ಪೋಷಣೆಗೆ, ನಮ್ಮ ರಕ್ಷಣೆಗೆ ನಾವು ಎಷ್ಟೊಂದು ಆಲೋಚನೆಗಳನ್ನು ಮಾಡ್ತೀವಿ, ಏನೇನು ಮಾಡ್ತೀವಿ. ಇಂತಹ ಆಲೋಚನೆಗಳು ನಮ್ಗೆ ಇನ್ನೂ ಜಾಸ್ತಿನೇ ಇರಬಹುದೇನೋ. ಈ ರೀತಿಯಲ್ಲಿ ಧೃತರಾಷ್ಟ್ರನ ಪಾತ್ರವನ್ನ ನಾವು ಕಾಣಬಹುದು. ಧೃತರಾಷ್ಟ್ರ ಭದ್ರವಾಗಿ ತನ್ನ ದೇಹಕ್ಕೆ ಅಂಟಿಕೊಂಡಿರುವಂತವನು,
ತನ್ನ ಸಿಂಹಾಸನಕ್ಕೆ ಅಂಟಿಕೊಂಡಿರುವಂತಹವನು, ಸಾಮ್ರಾಜ್ಯಕ್ಕೆ ಅಂಟಿಕೊಂಡಿರುವಂತಹವನು. ಅವನಿಗೆ ತಾ ತಾನು ತನ್ನ ಮಕ್ಕಳೇ ಎಲ್ಲವನ್ನು ಅನುಭವಿಸ್ಬೇಕು, ಬೇರೆಯವರು ಬರಬಾರ್ದು ಅನ್ನುವುದು ಅವನಿಗೆ ಇರುವಂತಹದ್ದು ಮನೋ ಸ್ಥಿತಿ. ಇದು ಭಗವದ್ಗೀತೆ ಒಂದು ಮನೋವಿಜ್ಞಾನ. ಇವನ ಒಂದು ಮನಸ್ಥಿತಿಯಿಂದ ಈ ರೀತಿಯಲ್ಲಿ ಇರುವಂತಹ ಹೊಟ್ಟೆಯಲ್ಲಿ ದುರ್ಯೋಧನರಂತವರು ಹುಟ್ಟಿದ್ರು. ಅವರು ಸಹ ನಾವು ಚೆನ್ನಾಗಿರ್ಬೇಕು, ಈ ಲೌಕಿಕದಲ್ಲಿ ಸಿಗುವಂತಹ ವಸ್ತುಗಳಿಂದ ನಾನು ಸಂತೋಷನ ಪಡಿಬೇಕು ಅನ್ನುವಂತಹವರೇ ಆಗಿರ್ತಾರೆ. ಯಾಕೆಂದ್ರೆ ಶಾಶ್ವತವಾದದ್ದು ಏನು ಅನ್ನೋದು ಅವರ ಅರಿವಿಗೆ ಬಂದಿರಲ್ಲ. ತಿಳಿಸಿಕೊಟ್ಟಕ್ಕೆ ಶ್ರೀಕೃಷ್ಣ ಹೋದ್ರೂ ಅದನ್ನ ಪಡೆದುಕೊಳ್ಳುವಂಥದ್ದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ, ಅರಿವಿಗೆ ತೆಗೆದುಕೊಳ್ಳೋದಕ್ಕೆ ಅವನು ಸಮರ್ಥನಾಗಿರಲಿಲ್ಲ. ಅವನ ಯಾರಿಗೆ ಆಗ್ಲಿ ಒಂದು ಜ್ಞಾನವನ್ನು ಕೊಟ್ಟರು ಅದಕ್ಕೆ ಕೆಲವೊಂದು ಅರ್ಹತೆಗಳು ಸಹ ಬೇಕು. ಆ ಅರ್ಹತೆಯು ಸಹ ಅವನಲ್ಲಿ ಇರಲಿಲ್ಲ. ಆದ್ರಿಂದ ಅವನು ಶ್ರೀಕೃಷ್ಣನ ಉಪದೇಶವನ್ನು ಸಹ ತೆಗೆದುಕೊಳ್ಳಿಲ್ಲ. ಈ ರೀತಿ ಅಜ್ಞಾನದಲ್ಲಿ ಇರುವಂತಹವನು ಕೊನೆಗೆ ಅವನಿಗೆ ಸಾರಥಿಯಾಗಿ ಸಂಜಯ ಇರ್ತಾನೆ. ಅವನು ಮಹಾನ್ ಜ್ಞಾನಿ. ಈ ಸಂಜಯನ ಬಗ್ಗೆ ಯಾರಾದ್ರೂ ಹೇಳ್ತೀರಾ? ನಿಮ್ಮ ಇಬ್ಬರಲ್ಲಿ ಒಬ್ರು ಏನ್ ತಿಳ್ಕೊಂಡಿದ್ದೀರಾ ಅಂತ? ಸಂಜಯ ಹ್ಮ್ ಧೃತರಾಷ್ಟ್ರ ಗೆ ಏನು ಕಾಣಿಸ್ತಾ ಇರಲ್ಲ, ಗೊತ್ತಾಗ್ತಾ ಇರಲ್ಲ ಏನಾಗ್ತಾ ಇರತ್ತೆ ಅಂತ. ಸಂಜಯನ್ ಥ್ರೂ ಅವ್ರಿಗೆ ಏನೇನ್ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರತ್ತೆ. ಕರೆಕ್ಟ್. ಅಂದ್ರೆ ಕೊನೆಗೆ ಯುದ್ಧದಲ್ಲೂ ಏನೇನ್ ಆಗ್ತಾ ಇದೆ ಅನ್ನೋದು ಸಂಜಯನಿಂದನೇ ಧೃತರಾಷ್ಟ್ರಂಗೆ ಗೊತ್ತಾಗ್ತಿರುತ್ತೆ. ಮತ್ತೇನಾದ್ರೂ ಹೇಳ್ತೀರಾ? ಅಷ್ಟೇ. ನೀವು ಹೇಳಿದ ಸತ್ಯ. ಹೀಗೆ ವೇದವ್ಯಾಸರಿದಾರಲ್ಲ, ಅವರು ದಿವ್ಯ ದೃಷ್ಟಿಯನ್ನ ಧೃತರಾಷ್ಟ್ರನಿಗೆ ನಿಂಗೆ ಕೊಡ್ತೀನಿ, ನೀನು ಇಲ್ಲಿ ಅರಮನೆಯಲ್ಲೇ ಕೂತ್ಕೊಂಡು ಆ ಯುದ್ಧ ಭೂಮಿಲಿ ಏನೇನಾಗುತ್ತೆ ಅನ್ನೋದನ್ನ ನೋಡು, ನಿನ್ಗೆ ದಿವ್ಯ ದೃಷ್ಟಿಯನ್ನ ಕರುಣಿಸ್ತೀನಿ ಅಂತ ಹೇಳಿದಾಗ, ಇಲ್ಲ ನನಗೆ ಬೇಡ ಅಂತಂದ್ಬಿಟ್ಟು ಹೇಳ್ಬಿಡ್ತಾನೆ. ಅವನಿಗೆ ಯಾಕೆಂದ್ರೆ ಅವನು ಒಳ ಮನಸ್ಸಿನಲ್ಲಿ ತನ್ನ ಮಕ್ಕಳು ಸೋಲ್ತಾರೆ ಅನ್ನೋದು ಗೊತ್ತು. ಅಂತಹ ದೃಶ್ಯವನ್ನ ನಾನು ನೋಡೋದಕ್ಕೆ, ನಂಗೆ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮಕ್ಕಳು ಅಂದ್ರೆ ಅಷ್ಟು ಮಮಕಾರ ಅವನಿಗೆ. ಅವನು ಸತ್ಯದ ಕಡೆಗೆ, ಧರ್ಮದ ಕಡೆಗೆ ನಾನು ನಿಂತ್ಕೊಳ್ತೀನಿ ಅನ್ನುವ ಮನಸ್ಥಿತಿ ಅವನಿಗೆ ಇರ್ಲಿಲ್ಲ. ಏನೇ ಆದ್ರೂ ನನ್ ಮಕ್ಕಳು ಉಳಿದ್ರೆ ಸಾಕು, ಆ ಧರ್ಮದ ಬಗ್ಗೆ ಚಿಂತೆ ಅವನು ಮಾಡ್ತಾ ಇರ್ಲಿಲ್ಲ. ಅದಕ್ಕೆ ನನಗ್ ಬೇಡ, ಸಂಜಯನ ಕೊಟ್ಬಿಡು ಅಂತ ಹೇಳ್ತಾನೆ. ಆವಾಗ ಸಂಜಯ ವೇದವ್ಯಾಸರ ಶಿಷ್ಯನೇ, ಅವನು ದಿವ್ಯ ಜ್ಞಾನಿ, ಅವನಿಗೆ ಆತ್ಮಜ್ಞಾನ ಅನ್ನುವುದು ಚೆನ್ನಾಗಿ ಗೊತ್ತು. ಅವನು ಬಹಳ ಸಜ್ಜನ. ಅವನಿಗೆ ದಿವ್ಯ ದೃಷ್ಟಿಯನ್ನ ಕೊಡ್ತಾರೆ. ಎಂಥ ದಿವ್ಯ ದೃಷ್ಟಿ! ಆ ಅರಮನೆಯಲ್ಲೇ ಕುಳಿತುಕೊಂಡು, ಧೃತರಾಷ್ಟ್ರನ ಹತ್ರವೇ ಕುಳಿತುಕೊಂಡು ಯುದ್ಧ ಭೂಮಿಯಲ್ಲಿ ಯಾವ ಯಾವ ಆ ಸಂಗತಿಗಳು ನಡೆಯುತ್ತೆ ಅವು ಎಲ್ಲದರ ಚಿತ್ರಣವನ್ನು ಸಹ ಅವನು ಒಂದಿಷ್ಟು ಚಾಚು ತಪ್ಪದೆ ಹೇಳುವ ಸಾಮರ್ಥ್ಯವನ್ನ ಪಡಿತಾನೆ. ಮತ್ತೆ ಆ ಯುದ್ಧ ಭೂಮಿಯಲ್ಲಿ ಅಲ್ಲಿ ಇದ್ದವರಂತಹ ಮನಸ್ಥಿತಿಗಳು ಹೇಗಿತ್ತು, ಅವರ ಒಳ ಆಲೋಚನೆಗಳು ಏನಿತ್ತು ಅವುಗಳನ್ನು ಸಹ ತಿಳಿದುಕೊಳ್ಳುವ ಸಾಮರ್ಥ್ಯವನ್ನು ಸಹ ಅವನು ಹೊಂದಿದ್ದ. ಮತ್ತೆ ಅಲ್ಲೆಲ್ಲ ಬರುತ್ತೆ, ಈ ಒಂದು ಭೌತಿಕವಾಗಿ ಯಾವ್ಯಾವ ಶಕುನಗಳಾಯ್ತು, ಒಳ್ಳೆ ಶಕುನಗಳು, ಕೆಟ್ಟ ಶಕುನಗಳು, ಅಂದ್ರೆ ಈ ಸೃಷ್ಟಿಯಲ್ಲಿ, ಈ ಪ್ರಕೃತಿಯಲ್ಲಿ ಆದ ಬದಲಾವಣೆಗಳನ್ನು ಸಹ ಅರಮನೆಯಲ್ಲಿ ಕುಳಿತುಕೊಂಡೆ ಅವನು ನೋಡುವಂತಹ ಒಂದು ಸಾಮರ್ಥ್ಯವನ್ನ ಪಡೆದುಕೊಂಡಿರ್ತಾನೆ. ಅದು ದಿವ್ಯ ಚಕ್ಷುಗಳನ್ನ ಅವರು ಕರುಣಿಸಿರ್ತಾರೆ. ಸಂಜಯ ಅಂತಂದ್ರೆ ಜಯ. ಅವನು ಯಾವ ರೀತಿಯಲ್ಲಿ ಒಂದು
ಆ, ಈ ನೋಟವನ್ನ ಪೂರ್ತಿಯಾಗಿ ಕೊಡ್ತಾನೆ ಅಂತಂದ್ರೆ ಕೇವಲ ಒಬ್ಬ ಸಾಕ್ಷಿ ಯಾವ ರೀತಿಯಲ್ಲಿ ನೋಡ್ತಾನೋ ಆ ರೀತಿಯಲ್ಲಿ ನೋಡಿ ಆ ಮಾಹಿತಿಯನ್ನ ಪೂರ್ತಿಯಾಗಿ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಧೃತರಾಷ್ಟ್ರ ಕೇಳಬಹುದಿತ್ತು, ಸಂಜಯ, ನೀನು ನಿನ್ಗೆ ಇಷ್ಟೊಂದು ಒಳ್ಳೆಯ ದಿವ್ಯ ದೃಷ್ಟಿ ಇದೆ, ಆತ್ಮಜ್ಞಾನ ಇದೆ, ನನ್ಗೆ ಏನಾದ್ರೂ ಸಲಹೆ ಕೊಡು, ನನ್ಗೆ ಈ ಪರಿಸ್ಥಿತಿಯಲ್ಲಿ ನನ್ನ ಮಕ್ಕಳಿಗೆ ಏನಾದ್ರೂ ತೊಂದರೆ ಆಗ್ಬಹುದು, ಅದನ್ನ ತಪ್ಪಿಸೋದಕ್ಕೆ ಏನ್ ಮಾಡ್ಬೇಕು, ನೀನ್ ಏನಾದ್ರೂ ಒಂದು ತಿಳಿದಂತವನು ನೀನು ಹೇಳು ಅಂತ ಕೇಳಿದ್ದಿದ್ರೆ ಅವನು ಹೇಳ್ತಾ ಇದ್ನೇನೋ. ಆದ್ರೆ ಅವನಿಗೆ ಆ ಧೃತರಾಷ್ಟ್ರನಿಗೆ ಆ ಒಂದು ಮನಸ್ಥಿತಿ ಇರ್ಲಿಲ್ಲ, ಮತ್ತೆ ಆ ಕಡೆಗೆ ಅವನ ಮನಸ್ಸು ಹೋಗ್ಲಿಲ್ಲ, ಹೊರಡ್ಲಿಲ್ಲ. ಹಾಗಾಗಿ ಅವನು ಸುಮ್ನೆ ಇರ್ತಾನೆ, ಅವನು ಕೇಳಿದ್ದನ್ನ ಬರೀ ಕೇಳಿಸ್ಕೊಳ್ತಾನೆ. ಯಾಕೆಂದ್ರೆ ಅವನು ಮನಸ್ಸಿನಲ್ಲೂ ಕುರುಡ ಧೃತರಾಷ್ಟ್ರ, ಭೌತಿಕವಾಗಿ ದೇಹವೂ ಸಹ ಕುರುಡ. ಎಲ್ಲ ಪೂರ್ತಿ ಅವನ ಜೀವನ ಪೂರ್ತಿ ಅಂಧಕಾರದಲ್ಲೇ ಅವನು ಕಳೆದು ಬಿಡ್ತಾನೆ. ಕುರುಡ ಅಂತಂದ್ರೆ ಕತ್ತಲು, ಕತ್ತಲು ಅಂದ್ರೆ ಅಜ್ಞಾನ, ಅಜ್ಞಾನದಲ್ಲೇ ಇರುವಂತವನು ಧೃತರಾಷ್ಟ್ರ. ಆದ್ರೆ ಸಂಜಯನಾದ್ರೂ ಜ್ಞಾನಿ ಆದ್ರೂ ಆ ಜ್ಞಾನವನ್ನ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಅವನಿಗೆ ಧೃತರಾಷ್ಟ್ರನಿಗೆ ಇರಲಿಲ್ಲ. ಇಂಥ ಸಂಜಯನನ್ನ ಅವನು ಉಪಯೋಗಿಸ್ಕೊಳ್ಳಿಲ್ಲ. ಸಂಜಯ ಪೂರ್ತಿ ಭಗವದ್ಗೀತೆ ಎಷ್ಟು ಶ್ರೀಕೃಷ್ಣನ ಬೋಧನೆ ಪೂರ್ತಿ ಆಗುವವರೆಗೂ ಅಲ್ಲಿ ಏನ್ ನಡೀತೋ ಅಷ್ಟನ್ನು ಮಾತ್ರ ಹೇಳ್ತಾನೆ. ಆಮೇಲೆ ಕೊನೆಯಲ್ಲಿ ತನ್ನ ಅಭಿಪ್ರಾಯವನ್ನು ಹೇಳ್ತಾನೆ. ನನಗೆ ರೋಮಾಂಚನ ಆಗ್ತಾ ಇದೆ ಈ ಶ್ರೀಕೃಷ್ಣನ ಒಂದು ಆ ದಿವ್ಯ ಜ್ಞಾನವನ್ನ ಕೇಳಿ ಮತ್ತೆ ಆ ಸ್ವರೂಪವನ್ನ ತಿಳಿದುಕೊಂಡು ನನಗೆ ರೋಮಾಂಚನ ಆಗ್ತಾ ಇದೆ. ಎಲ್ಲಿ ಶ್ರೀಕೃಷ್ಣ ಇರ್ತಾನೋ, ಎಲ್ಲಿ ಈ ಅರ್ಜುನ ಧನುರ್ಧಾರಿಯಾಗಿರ್ತಾನೋ ಅಲ್ಲಿ ಜಯ ಅನ್ನೋದು ಇದ್ದೇ ಇರುತ್ತೆ. ಅಂತರಂಗದ ಜಯ, ಬಾಹ್ಯದಲ್ಲಿ ಜಯ ಸಿಕ್ಕೇ ಸಿಗುತ್ತೆ ಅಂತ ಕೊನೆಗೆ ಅವನ ಅಭಿಪ್ರಾಯವನ್ನ ಹೇಳ್ತಾನೆ ಎಲ್ಲ ಭಗವದ್ಗೀತೆ ಆದ್ಮೇಲೆ. ಈಗ ಧೃತರಾಷ್ಟ್ರ ಸಂಜಯ ಆಯ್ತು. ಈಗ ಅರ್ಜುನ ಕೃಷ್ಣನನ್ನ ತೆಗೆದುಕೊಳ್ಳೋಣ. ಅರ್ಜುನ ಶ್ರೀಕೃಷ್ಣನನ್ನ ಸಾರಥಿಯಾಗಿ ತೆಗೆದುಕೊಳ್ತಾನೆ. ಕೃಷ್ಣ, ನಾನು ಯುದ್ಧ ಮಾಡಲ್ಲ, ಯುದ್ಧದಲ್ಲಿ ಭಾಗವಹಿಸಲ್ಲ, ಬೇಕಾದ್ರೆ ನಿನ್ಗೆ ನಾನು ಸಾರಥಿಯಾಗಿರ್ತೀನಿ ಅಂತ. ಸರಿಯಪ್ಪ, ನೀನು ನನ್ಗೇನು ನಿನ್ನ ಸೈನ್ಯ ಬಿಡ, ಏನು ಬಿಡ, ನೀನೊಬ್ಬ ಇದ್ರೆ ಸಾಕು, ನಿನ್ನ ಒಂದು ಕೃಪೆ ಇದ್ರೆ ಸಾಕು, ನೀನು ಅಷ್ಟು ಮಾಡು ಸಾಕು ನನಗೆ, ನೀನೊಬ್ಬ ಇದ್ರೆ ಸಾಕು ಅಂತ ಶ್ರೀಕೃಷ್ಣನನ್ನ ಆರಿಸ್ಕೊಳ್ತಾನೆ. ಇಲ್ಲಿ ಅರ್ಜುನ ಒಬ್ಬ ವ್ಯಕ್ತಿ, ಒಬ್ಬ ಮನುಷ್ಯ ಸ್ವಲ್ಪ ಹದಕ್ಕೆ ಬಂದಿರುವಂತಹ ಸ್ಟೇಜ್ ಅಲ್ಲಿ ಇರುವಂತಹವನು. ಈ ಧೃತರಾಷ್ಟ್ರನಾಗ್ಲಿ ದುರ್ಯೋಧನನಾಗ್ಲಿ ಅವರು ಸಂಪೂರ್ಣ ಅಜ್ಞಾನದಲ್ಲೇ ಇರುವಂತಹವರು. ಇವನು ಸ್ವಲ್ಪ ಸಂಸ್ಕಾರವನ್ನ ಹೊಂದಿರುವಂತವನು, ಆದ್ರೂ ಇವನಲ್ಲೂ ಪೂರ್ಣ ಜ್ಞಾನ ಅನ್ನೋದು ಬಂದಿರಲ್ಲ. ಆದ್ರೆ ಜ್ಞಾನವನ್ನು ಪಡೆದುಕೊಳ್ಳೋದಕ್ಕೆ ಅರ್ಹತೆ, ಕೆಲವೊಂದು ಅರ್ಹತೆಗಳಿರುತ್ತೆ. ಆ ಅರ್ಹತೆಯನ್ನ ಇವನು ಪಡೆದುಕೊಂಡಿರ್ತಾನೆ. ಏನಪ್ಪಾ ಅರ್ಹತೆಗಳು? ಶಮ, ದಮ, ತಿತಿಕ್ಷ, ಉಪರತಿ, ಶ್ರದ್ಧಾ ಮತ್ತು ಸಮಾಧಾನ ಅನ್ನುವ ಅರ್ಹತೆಗಳು ಅವನಲ್ಲಿ ಇರುತ್ತೆ. ಇವನು ಯಾವುದೇ ಆಗಲಿ ಬಹಳ ಸಮರ್ಥವಾಗಿ ಮಾಡುವಂತಹವನಾಗಿರ್ತಾನೆ ಅರ್ಜುನ. ಮತ್ತೆ ಅವನು ತೀಕ್ಷ್ಣತೆ, ಏಕಾಗ್ರತೆಗೆ ಅರ್ಜುನ ಹೆಸರುವಾಸಿಯಾದಂತಹವನು. ಯಾವುದೇ ಒಂದು ಹೇಳಿದ್ರು ಶ್ರದ್ಧೆಯಿಂದ ಅದನ್ನ ಮಾಡುವಂತಹವನು. ಆ ದೃಷ್ಟಿಕೋನದಲ್ಲಿ ಇದ್ದಿದ್ದರಿಂದ ಅವನು ಶ್ರೀಕೃಷ್ಣನನ್ನ ಮೊರೆ ಹೋಗ್ತಾನೆ, ನನ್ಗೆ ಏನಾದ್ರೂ ಹೇಳಪ್ಪ ಅಂತಂದ್ಬಿಟ್ಟು. ಅರ್ಜುನನ ಬಗ್ಗೆ ಯಾರಾದ್ರೂ ಒಂದ್ ಸ್ವಲ್ಪ ಮಾತಾಡ್ತೀರಾ? ರತ್ನಾಜಿ? ಅರ್ಜುನನ್ನ ಆ, ಆ, ಎಲ್ಲ ಎಲ್ಲಾ ಮನುಷ್ಯರನ್ನು ರೆಪ್ರೆಸೆಂಟ್ ಮಾಡೋನು ಅಂತಾನು ಹೇಳ್ಬೋದು. ಹೌದು. ಶ್ರೀಕೃಷ್ಣ ದೇವರು ಅಂತ ನಾವ್ ಅನ್ಕೊಂಡ್ರೆ ಆ
ನಾವೆಲ್ಲ ಅಂದ್ರೆ ಶ್ರೀಕೃಷ್ಣ ಅರ್ಜುನನ್ ಮೂಲಕ ಎಲ್ಲರಿಗೂ ಉಪದೇಶ ಮಾಡೋ ತರ ಅಂತ ಅನ್ನಿಸ್ತು. ಅದೇ ಅರ್ಜುನನ್ಗೆ ಏನಾಗತ್ತೆ, ಆ, ಮನಸ್ಸು ಮುಂದೆ ಮುಂದೆ ಹೇಳ್ತಾ ಹೋಗ್ತೀನಿ, ಆದ್ರೆ ಇವಾಗ ಹೇಳಿರೋ ಪಾತ್ರದ ಪರಿಚಯ ಅಷ್ಟೇ ಮಾಡ್ಕೊಡ್ತಾ ಇರೋದು. ಮನೋವಿಕಲ್ಪ ಆಗುತ್ತೆ, ಅವನಿಗೆ ದ್ವಂದ್ವದಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. ನಾನು ಈ ನನ್ನ ಒಂದು ಬಂಧು ಬಾಂಧವರನ್ನ ನಾನು ಸಾಯಿಸೋದು ಸರಿಯಾ, ಅಥವಾ ಅವರನ್ನ ಕಾಪಾಡ್ಬೇಕಾ, ಅದು ನನ್ನ ಧರ್ಮವೋ, ಇಲ್ಲ ಅಂತಂದ್ರೆ ನನ್ನ ಕ್ಷಾತ್ರ ಧರ್ಮವಾದ ಕ್ಷಾತ್ರ ಧರ್ಮಕ್ಕೆ ನಾನು ಆ, 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 ಅಲ್ಲಿ ನಿಂತು ನಾನು ಧರ್ಮ ಸ್ಥಾಪನೆಗೋಸ್ಕರ ನಾನು ಹೋರಾಡ್ಬೇಕಾ. ಈ ಒಂದು ಎರಡು ವಿಚಾರದಲ್ಲಿ ಅವನಿಗೆ ದ್ವಂದ್ವ ಉಂಟಾಗಿ ಅವನು ಏನ್ ಮಾಡ್ಬೇಕು ಅನ್ನೋದು ಅವನಿಗೆ ಗೊತ್ತಾಗಲ್ಲ. ಯಾಕೆಂದ್ರೆ ಅವನು ಬಹಳ ಧರ್ಮಭೀರುವಾಗಿರ್ತಾನೆ. ಆದ್ರಿಂದ ಆ ಪಿತೃಗಳನ್ನ ಮತ್ತೆ ಅವರ ಗುರುಗಳನ್ನ ನಾನು ನಿಜವಾಗ್ಲೂ ಹತ್ಯೆ ಮಾಡೋದು ಪಾಪ ಅನ್ನೋದು ಅವನ ಅಭಿಪ್ರಾಯವಾಗಿರುತ್ತೆ. ಅದನ್ನು ಅವನಿಗೆ ಆತ್ಮಜ್ಞಾನ ಅನ್ನೋದೇನು ಬಂದಿರಲ್ಲ. ಅದಕ್ಕೆ ಅಂತ ಸ್ಥಿತಿಯಲ್ಲಿ ಅವನು ಕೃಷ್ಣನ ಮೊರೆ ಹೋಗ್ತಾನೆ. ಶ್ರೀಕೃಷ್ಣನ ಬಗ್ಗೆ ಒಂದೆರಡು ಮಾತನ್ನ ಹೇಳ್ತೀರಾ ಯಾರಾದ್ರೂ? ಆ, ನೀವೇ ಮಂಗಳಾಜಿ, ನೀವೇ ಹೇಳಿ. ರತ್ನ ಅವ್ರು ಏನೋ ಮ್ಯೂಟ್ ಆಗ್ಬಿಟ್ಟಿದ್ದಾರೆ. ಆ, ಶ್ರೀಕೃಷ್ಣ ದೇ ದೇವ್ರು ಅನ್ನಕ್ಕಿಂತ ಗೊತ್ತಾಗ್ತಿಲ್ಲ ಮ್ಯಾಮ್. ಶ್ರೀಕೃಷ್ಣನ್ ಬಗ್ಗೆ ಏನ್ ಹೇಳ್ಬೇಕು ಅಂತ. ನಾವು ಅತಿ ಭೌತಿಕವಾಗಿ ತಿಳಿದುಕೊಳ್ಳೋದಾದ್ರೆ, ಈಗ ಸುಮಾರು 5,000 ವರ್ಷಗಳ ಹಿಂದೆ ಶ್ರೀಕೃಷ್ಣ ಇದ್ದದ್ದು ನಿಜ. ಅದೆಲ್ಲನೂ ರೆಕಾರ್ಡ್ಸ್ ಇದೆ, ಮತ್ತೆ ನಿಜ ಅಂತ ಸತ್ಯ ಅಂತ ಅಂದ್ಬಿಟ್ಟು ತಿಳಿದುಕೊಳ್ತೀವಿ. ಇವಾಗ ದ್ವಾರಕೆಯಲ್ಲಿ ಎಲ್ಲಾನು ಎಕ್ಸ್ಕವೇಷನ್ ಎಲ್ಲ ಆಗಿ ಸಮುದ್ರದಲ್ಲಿ ಅವರ ಅರಮನೆ ಎಲ್ಲ ಸಿಕ್ಕಿದೆ. ಅದಕ್ಕೆ ಪುರಾವೆಗಳು ಇದೆ. ಮಥುರಾದಲ್ಲೂ ಇದ್ದ ಅನ್ನೋದು ಸಹ ಪುರಾವೆಗಳು ಇರೋದ್ರಿಂದ ಶ್ರೀಕೃಷ್ಣ ಭೌತಿಕವಾಗಿ ಇದ್ದ ಅಂತಂದ್ಬಿಟ್ಟು. ಮತ್ತೆ ಆದಿದೈವಿಕವಾಗಿ ನಾವು ತಿಳ್ಕೊಳ್ಳೋದಾದ್ರೆ, ಶ್ರೀಕೃಷ್ಣ ಪರಮಾತ್ಮ ಸಾಕ್ಷಾತ್ ವಿಷ್ಣುವಿನ ಅವತಾರ. ಶ್ರೀಕೃಷ್ಣನದು ಪೂರ್ಣ ಅವತಾರ ಅಂತ ಹೇಳ್ತಾರೆ. ಯಾಕೆ ಪೂರ್ಣ ಅವತಾರ ಅಂದ್ರೆ, ಪೂರ್ಣವಾಗಿ ಈ ಪರಮಾತ್ಮನ ಗುಣಗಳು ಪ್ರಕಟವಾಗಿ ಇರುತ್ತವೆ. ಯಾರಲ್ಲಿ ಸಂಪೂರ್ಣವಾಗಿ ಪ್ರಕಟವಾಗಿದೆಯೋ ಅದು ಪೂರ್ಣ ಅವತಾರ. ಸ್ವಲ್ಪ ಸ್ವಲ್ಪನೇ ಪ್ರಕಟವಾಗಿದ್ರೆ ಅದು ಪೂರ್ಣ ಅವತಾರ ಆಗಿರಲ್ಲ. ಒಂದು ಯಾವುದೋ ಒಂದಕ್ಕೆ ಕಾರ್ಯ ನಿಮಿತ್ತ ಬಂದ್ಬಿಟ್ಟು ಅದನ್ನು ಮುಗಿಸ್ಬಿಟ್ಟು ಹೋಗುವಂತಹದ್ದು ಅದು ಪೂರ್ಣ ಅವತಾರ ಅಲ್ಲ. ಶ್ರೀಕೃಷ್ಣನದು ಪೂರ್ಣಾವತಾರ. ಶ್ರೀಕೃಷ್ಣ ನಮ್ಮಲ್ಲಿ ಹೇಗೆ ಶ್ರೀಕೃಷ್ಣನನ್ನ ನಾವು ಗುರುತಿಸ್ಕೊಳ್ಳೋದು? ಶ್ರೀಕೃಷ್ಣ ಅನ್ನೋದು ನಮ್ಮ ಆತ್ಮ. ನಮ್ಮ ಆತ್ಮವೇ ಶ್ರೀಕೃಷ್ಣ. ನಮ್ಮ ಆತ್ಮ ಶ್ರೀಕೃಷ್ಣ ಅಂತಂದ್ರೆ ಹೇಗೆ ಅಂತಂದ್ರೆ, ನಮ್ಮ ಬುದ್ಧಿಯನ್ನ ಅಂದ್ರೆ ನಮ್ಮ ಮನಸ್ಸು ಕಶ್ಮಲದಿಂದ ಹೊರತಾಗಿದ್ದಾಗ, ಚಿತ್ತವೃತ್ತಿ ನಿವೃತ್ತವಾದಾಗ ಅಲ್ಲಿ ಆತ್ಮನ ಬೆಳಕೇ ಇರುತ್ತೆ. ಆತ್ಮನ ಬೆಳಕು ಇದ್ದಾಗ ಅಲ್ಲಿ ನಮ್ಮ ಬುದ್ಧಿಯಲ್ಲಿ ತೀಕ್ಷ್ಣವಾದಾಗ ನಾವು ವಿವೇಕ ಅನ್ನುವುದು ನಮ್ಮಲ್ಲಿ ಬೆಳೆಯುತ್ತೆ. ಆ ವಿವೇಕ ಅನ್ನೋದು ಬೆಳೆದಾಗ ಯಾವುದು ಶಾಶ್ವತವಾದದ್ದು, ಯಾವುದು ಅಶಾಶ್ವತವಾದದ್ದು, ನಿತ್ಯ ಅನಿತ್ಯ ವಿವೇಕ ಅನ್ನೋದು ಮೂಡಿ ಬರುತ್ತೆ. ಅಂದ್ರೆ ಅನಿತ್ಯವಾದದ್ದು ದೇಹ ಮನಸ್ಸು ಬುದ್ಧಿ, ನಿತ್ಯವಾದದ್ದು ಆತ್ಮ ಅನ್ನುವ ಒಂದು ವಿವೇಕ ಬರುತ್ತೆ. ಅದು ಬಂದಾಗ ಅಲ್ಲಿ ಶ್ರೀಕೃಷ್ಣ ಅಲ್ಲಿ ಪ್ರಕಟವಾಗ್ತಾನೆ. ಅದು ಆತ್ಮ. ಅದುವರೆಗೂ ನಮ್ಗೆ ನಾನು ಆತ್ಮ ಅನ್ನೋದು ಗೊತ್ತಾಗಲ್ಲ. ಅಲ್ಲಿ ಗುರುವಿನ ಕರುಣೆಯೂ ಬೇಕು. ಗುರು ನಮ್ಗೆ ಜ್ಞಾನವನ್ನು ಬೋಧನೆ ಮಾಡಬೇಕು. ಆಗ ನಮ್ಗೆ ಶ್ರೀಕೃಷ್ಣನ ಸ್ವರೂಪ ಅಲ್ಲಿ
ಪ್ರಕಟವಾಗುತ್ತೆ. ಅದು ಶ್ರೀಕೃಷ್ಣ ಜನ್ಮ ನಮ್ಮಲ್ಲಿ ಆಗ್ಬೇಕು. ಮುಂದಿನ ಭಾಗಕ್ಕೆ ಹೋಗೋಣ. ನೋಡಿ, ಇಲ್ಲಿ ಮುಖ್ಯವಾಗಿ ಈ ಚಿತ್ರ ಒಂದು ತಾವೆಲ್ಲರೂ ನೋಡಿದ್ದೀರಾ. ಇದು ಬಹಳ ನಿಮ್ಮ ಮನೆಗಳಲ್ಲೂ ಹಾಕೊಂಡಿರ್ತೀರೋ ಏನೋ, ಅಥವಾ ಒಂದು ಐಡಲ್ ಇಟ್ಕೊಂಡಿರಬಹುದು, ನಾನಾ ರೀತಿಯಲ್ಲಿ ಇರುತ್ತೆ. ಇಲ್ಲಿ 5 ಅಶ್ವಗಳಿವೆ, ಅವಕ್ಕೆಲ್ಲ ಲಗಾಮು ಅದು ಶ್ರೀಕೃಷ್ಣ ಇಟ್ಕೊಂಡಿದ್ದಾರೆ. ಅಲ್ಲಿ ರಥ ಇದೆ, ರಥದಲ್ಲಿ ಕೃಷ್ಣ ಅರ್ಜುನರು ಇದ್ದಾರೆ. ಮೇಲ್ಗಡೆ ಹನುಮನ ಧ್ವಜ ಇದೆ. ಇವು ಏನೇನು ಹೇಳುತ್ತೆ ಇಲ್ಲಿ? ಪರ ಅಪರ, ನಿಮ್ಗೆ ಯಾರಿಗಾದ್ರೂ ಏನಾದ್ರೂ ಇದ್ರ ಬಗ್ಗೆ ಮಾಹಿತಿ ಇದ್ರೆ ಸ್ವಲ್ಪ ಹೇಳಿ. ರತ್ನಾಜಿ, ಇಲ್ಲಿ ಮ್ಯಾಮ್ ಕೊಟ್ಟಿದೆ ಇವತ್ತು ಒಂದಷ್ಟು. ಅಲ್ಲ, ನಂಗೆ ನಿಮ್ ವಾಯ್ಸ್ ಏನು ಸರಿಯಾಗಿ ಕೇಳಿಸ್ತಾನೆ ಇಲ್ಲ, ಹಂಗಾಗಿ ಏನ್ ಡಿಸ್ಕಷನ್ ಆಗ್ತಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ನನ್ ಮಧ್ಯೆ ಮಧ್ಯೆ ವಾಯ್ಸೇ ಕೇಳಿಸ್ತಾ ಹೋಗ್ತಾನೆ ಇದೆ. ಇಲ್ವಾ? ಹೌದಾ? ಹಾ, ಮಧ್ಯೆ ಮಧ್ಯೆ ಪೂರ್ತಿ ಕಟ್ ಆಗಿ ಹೋಗ್ತಾ ಇದೆ. ಓ, ಮಂಗಳಾಜಿ, ನಿಮಗ್ ಕೇಳಿಸ್ತಾ ಇದೆಯಾ? ಇಲ್ಲ ಕೇಳಿಸ್ತಾ ಇಲ್ಲ, ಇದೆ, ನನಗ್ ನೆಟ್ವರ್ಕ್ ಕೇಳಿಸ್ತಾ ಇಶ್ಯೂ ಇದೆ. ಆಗಿದೆ, ಅವ್ರಿಗೆ ಕೇಳಿಸ್ತಿದೆ ಪಾಪ. ನನಗ್ ನೆಟ್ವರ್ಕ್ ಇಲ್ದೇ ಇರೋದ್ರಿಂದ ನೀವಿಬ್ರು ಮಧ್ಯೆ ಏನ್ ಡಿಸ್ಕಸ್ ಆಗ್ತಾ ಸರಿ, ಓಕೆ, ಹಾ, ಅರ್ಥ ಸರಿ, ಆಗೋಗ್ತಾ ಪರವಾಗಿಲ್ಲ. ಇಲ್ಲ ನಂಗೆ. ಪರವಾಗಿಲ್ಲ. ಹೇಗಿದ್ರು ರೆಕಾರ್ಡಿಂಗ್ ಇರುತ್ತಲ್ಲ, ನೋಡ್ಕೊಳ್ಳೋರಂತೆ. ಮಂಗಳಾಜಿ, ಕೇಳಿಸ್ಕೊತೀನಿ ಮ್ಯಾಮ್. ನಿಮಗೆ ಗೊತ್ತಾದಷ್ಟು ನೋಡಿ. ಇಲ್ಲಿ ಒಂದು ಪರ ಅಂದ್ರೆ ಉನ್ನತ, ಬದಲಾಗದ ಪ್ರಕೃತಿ ಅಂತ ಇದೆ. ಕೃಷ್ಣ ಅಂದ್ರೆ ಸಾಕ್ಷಿ, ಎಲ್ಲಾ ಜೀವಗಳಲ್ಲಿ ಶುದ್ಧ ಅರಿವು, ಸಾರಥಿ, ದೈವಿಕ ಬುದ್ಧಿ, ದೈವಿ ಬುದ್ಧಿ ಅಂತಂದ್ಬಿಟ್ಟು ಪರ ಇದು ಪ್ರಕೃತಿ. ಇದು ಅಪರ ಪ್ರಕೃತಿ ಅಂದ್ರೆ ಈ ಕೆಳಗಿನ ಬದಲಾಗುವ ಪ್ರಕೃತಿ. ಅರ್ಜುನ ಅದಕ್ಕೆ ಪ್ರತೀಕ. ಪರ ಪ್ರಕೃತಿ ಮೇಲಿನ ಉತ್ತಮವಾದದ್ದು, ಉನ್ನತವಾದದ್ದು ಶ್ರೀಕೃಷ್ಣ. ಈ ಅರ್ಜುನ ವ್ಯಕ್ತಿ, ಜೀವಿ, ನಾನು ನಾನು ನೀವು ಎಲ್ಲ. ನಾನು ದೇಹ, ಮನಸ್ಸು, ಬುದ್ಧಿ ಎಂಬ ಭ್ರಮೆ ಹೊಂದಿರುವವನು. ನಾ ಹೇಳಿದ್ನಲ್ಲ ಆಗ್ಲೇ, ನಾನು ಮಗಳು, ನಾನು ಹೆಂಡತಿ, ನಾನು ಅಮ್ಮ ಅಂತ ಅನ್ಕೊಂಡಿರ್ತೀವಲ್ಲ, ಅದು ನಾನು ಅಂತ ಅಂದ್ಬಿಟ್ಟು ನಾವು ಗುರುತಿಸ್ಕೊಂಡಿರ್ತೀವಿ. ನಾನು ಆತ್ಮ ಅಂತಂದ್ಬಿಟ್ಟು ನಮಗೆ ಖಂಡಿತ ಗೊತ್ತಿರಲ್ಲ ಮೊದಲು. ಯಾವಾಗ ಯಾರಾದ್ರೂ ಹೇಳ್ಕೊಟ್ರಾಗ ಹೌದು ಅಂತ ನಾವು ಆ ಕಡೆಗೆ ಗಮನವನ್ನ ಕೊಡ್ತೀವಿ. ಇಲ್ಲಿ ರಥ ದೇಹಕ್ಕೆ ಪ್ರತೀಕವಾಗಿ ತೋರಿಸಿದ್ದಾರೆ. ಲಗಾಮಗಳು ಮನಸ್ಸು, ಮತ್ತು 5 ಕುದುರೆಗಳು ಇಂದ್ರಿಯಗಳು: ಧ್ವನಿ, ಸ್ಪರ್ಶ, ದೃಷ್ಟಿ, ರೂಪ, ರುಚಿ, ವಾಸನೆ. ಇವುಗಳ ಬಗ್ಗೆ ನಿಮ್ಗೆಲ್ಲ ಎಷ್ಟು ಗೊತ್ತಿದ್ರೆ ಅಷ್ಟು ಹೇಳಿ, ಮುಂದಿಂದ ಹೇಳೋಣ. ಏಕೆಂದ್ರೆ ನಿಮ್ಮ ಒಳಗಡೆದು ಹೊರಗಡೆ ಬರ್ಬೇಕಲ್ವಾ? ಅಲ್ಲ, ಇದು ಅಂದ್ರೆ ನನ್ಗೆ ಎಷ್ಟು ಅರ್ಥ ಆಗಿದ್ಯೋ ಅಷ್ಟು ಹೇಳ್ತೀನಿ ಹಾ, ಮ್ಯಾಮ್. ಹೇಳಿ ಹೇಳಿ. ಆ, ಎಲ್ಲರ ಎಲ್ಲಾ ಮನುಷ್ಯರಲ್ಲೂ ಕೃಷ್ಣ ಇದ್ದಾನೆ. ಆ, ಹೌದು. ಪರ ಅನ್ನೋ ಇದು ಪ್ರಕೃತಿ ಇರುತ್ತೆ. ಈ ಅಪರ ಇದೆಯಲ್ಲ, ಅದು ಎರಡು ಇರುತ್ತೆ. ಆ, ಖಂಡಿತ. ನಾವು ಕೃಷ್ಣನನ್ನ ನಾವು ಕಂಡ್ಕೋಬೇಕು. ಹ್ಮ್ ಆ, ಈ ಈ ಅಪ ಅಂದ್ರೆ ಈ ಪಿಕ್ಚರ್ ಅಲ್ಲಿ ತೋರಿಸ್ದಂಗನು ಕೃಷ್ಣ ಇದನ್ನೆಲ್ಲ ಲಗಾಮ್ ಹಿಡ್ಕೊಂಡು, ಅಂದ್ರೆ ಒಂದೊಂದ್ ಕುದುರೆನೂ ಬೇರೆ ಬೇರೆ ಕಡೆ ನೋಡ್ತಾ ಇದೆ. ಅ- ಅದನ್ನೆಲ್ಲ ಒಂದೇ ಡೈರೆಕ್ಷನ್ ಅಲ್ಲಿ ಎಳ್ದು ಇಟ್ಕೊಂಡು ಆ ಕೃಷ್ಣನನ್ನ ಕಂಡ್ಕೊಳ್ಳೋ ದಾರಿ ಇಲ್ಲಿ ಕರ್ಕೊಂಡು ಹೋಗೋದು ಅಂತ ಅನ್ನಿಸ್ತಾ ಇದೆ. ಅದೇ ಭಗವದ್ಗೀತೆ ಜರ್ನಿ. ಹಾ. ಇವಾಗ ಐದು ಕುದುರೆಗಳು ಪಂಚೇಂದ್ರಿಯಗಳು. ಹೌದು. ಪಂಚೇಂದ್ರಿಯಗಳು ಕಿವಿ, ಚರ್ಮ, ಕಣ್ಣು, ಮೂಗು ಮತ್ತೆ ನಾಲಿಗೆ. ಇವಕ್ಕೆ ಏನು, ಅವುಗಳು ಯಾವ ರೀತಿಯಲ್ಲಿ ಅವುಗಳನ್ನ ಅನುಭವಕ್ಕೆ ಹೇಗ್ ಬರುತ್ತೆ? ಕಿವಿಯಿಂದ ಧ್ವನಿ ಮೂಲಕ ಅದು ಅನುಭವವನ್ನ ಪಡೆಯುತ್ತೆ. ಚರ್ಮ ಸ್ಪರ್ಶದ ಮುಖಾಂತರ ಅನುಭವವನ್ನ ಪಡೆಯುತ್ತೆ. ಕಣ್ಣುಗಳು ದೃಷ್ಟಿ, ರೂಪವನ್ನ ದಿಂದ ರೂಪವನ್ನ ಕಂಡುಹಿಡಿಯುತ್ತಲ್ವಾ, ಅನುಭವವನ್ನ ಪಡೆಯೋದು ತಾನೆ. ಹೌದು ಹೌದು ಮ್ಯಾಮ್. ನಾಲಿಗೆ ರುಚಿ, ಮತ್ತೆ ವಾಸನೆ, ಮೂಗು ಈ ಒಂದು ಇಷ್ಟು ವಿಷಯಗಳನ್ನ ಗ್ರಹಿಸುತ್ತವೆ.
ಹೌದು ಮ್ಯಾಮ್. ಇವು ಏನು ಹೀಗೆ ಹೀಗೆ ವಿಷಯ ವಸ್ತುಗಳ ಕಡೆ ನಮ್ಮ ಇಂದ್ರಿಯಗಳು ಹೋದಾಗ ಆ ವಿಷಯ ವಸ್ತುಗಳು ನಮ್ಮನ್ನ ಆಕರ್ಷಣೆ ಮಾಡುತ್ತವೆ. ಈ ಐದೇ ಎಲ್ಲ ಕೆಲಸವೂ ಮಾಡೋದು. ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗುತ್ತೆ, ಅಲ್ಲಿ ಆಸೆ ಅನ್ನೋದು ಹುಟ್ಟುತ್ತೆ. ಯಾವುದೋ ಒಂದು ರೀತಿಯಲ್ಲಿ ಕಣ್ಣಿಗೆ ಆಗಿರ್ಲಿ, ಕಿವಿಗೆ ಆಗಿರ್ಲಿ, ಏನೇ ಆಗಿರ್ಲಿ, ಆ ಆ- ಆ ಒಂದು ಆಸೆ ಅಂತ ಬಂದಾಗ ಅಲ್ಲಿ ಆಕರ್ಷಣೆ ಆದಾಗ ನನಗೆ ಬೇಕು ಅನ್ನೋದು ಬರುತ್ತೆ. ನನಗೆ ಬೇಕು ಅಂತ ಬಂದಾಗ ಅದಕ್ಕಾಗಿ ನಾವು ಏನೇನೋ ಮಾಡ್ತೀವಿ ಅದನ್ನು ಪಡೆಯೋದಕ್ಕೋಸ್ಕರ. ಆದ್ರೆ ಅದು ಶಾಶ್ವತವಾಗಿರುತ್ತಾ? ಸ್ವಲ್ಪ ಹೊತ್ತಿರುತ್ತೆ, ಸ್ವಲ್ಪ ದಿನಗಳಿರ್ಬಹುದು, ಆಮೇಲೆ ಅದು ಹಳೆದಾಗೋಗ್ಬಿಡುತ್ತೆ ಅಥವಾ ಹೋಗ್ಬಿಡುತ್ತೆ. ಯಾಕೆಂದ್ರೆ ಪ್ರಪಂಚದಲ್ಲಿ ಬದಲಾವಣೆಯೇ ಶಾಶ್ವತ. ಬದಲಾಗದೆ ಇರುವಂತಹದ್ದು ಯಾವುದು ಇಲ್ಲ. ಬದಲಾಗೋದ್ಮೇಲೆ ಅದ್ರ ಮೇಲೆ ನಮಗೆ ಆಸಕ್ತಿ ಅನ್ನೋದು ಹೊರಟೋಗ್ಬಿಡುತ್ತೆ, ಅಥವಾ ಅದು ನಮಗೆ ಸಿಕ್ಕದೆ ಅದು ನುಣುಚ್ಕೊಂಡು ಹೋಗುವ ಸಾಧ್ಯತೆಗಳು ಇರುತ್ತೆ ಕೆಲವೊಂದು ವಿಷಯದಲ್ಲಿ. ಆವಾಗ ನಮ್ಗೆ ದುಃಖ ಆಗ್ಬಹುದು, ಇಲ್ಲಾಂದ್ರೆ ಕ್ರೋಧ ಉಂಟಾಗಬಹುದು. ಈ ಪಂಚೇಂದ್ರಿಯಗಳು ಅವು ವಿಷಯ ವಸ್ತುಗಳಿಂದಲೇ ನಮ್ಗೆ ಆಸೆ, ಈ ರೀತಿ ದುಃಖ, ತಾತ್ಕಾಲಿಕ ಸಂತೋಷ, ಈ ಹೀಗೆ ನಾವು ಒಂದು ಆ, ಬಂಧನಕ್ಕೆ ಒಳಗಾಗೋದಕ್ಕೆ ಸಾಧ್ಯತೆಗಳು ಇರುತ್ತೆ. ಆದ್ರೆ ಎಲ್ಲಿ ನಾವು ಆತ್ಮಜ್ಞಾನವನ್ನು ಪಡೆದುಕೊಂಡಾಗ ಅದಕ್ಕೆ ಲಗಾಮು, ಮನಸ್ಸಿಗೆ ಲಗಾಮ ಹಾಕ್ಬೇಕು. ಇಲ್ಲ ಅಂತಂದ್ರೆ ಇವು ಹುಚ್ಚು ಕುದುರೆಗಳು ಓಡ್ತಾ ಇರುತ್ತವೆ. ಅದಕ್ಕೆ ಲಗಾಮ ಹಾಕ್ಬಿಟ್ಟು ನಾನು ಆ ಲಗಾಮನ್ನ ಯಾರ ಕೈಗಿಡ್ಬೇಕು? ಈ ಹುಚ್ಚುಗಳು ಕುದುರೆಗಳು ಓಡ್ತಾ ಇರ್ಬೇಕಾದ್ರೆ ನಾನು ಅಹಂಕಾರದ ಕೈಯಲ್ಲಿ ಲಗಾಮನ್ನ ಕೊಟ್ಟಿರ್ತೀನಿ. ಆದ್ರೆ ನಾನು ಕೃಷ್ಣನನ್ನ ಗುರುತಿಸ್ಕೊಂಡು ಕೃಷ್ಣನ ಕೈಯಲ್ಲಿ ನಾನು ಲಗಾಮನ್ನು ಕೊಟ್ಟಾಗ ಅವು ಸರಿಯಾದ ದಿಕ್ಕಿನಲ್ಲಿ ನಡೆಯುತ್ತವೆ. ಈ ದೇಹ ಅನ್ನೋದು ಈ ರಥದಲ್ಲಿ ವಾಸ ಮಾಡ್ತಾ ಇರೋನು ಜೀವಿ. ಯಾರು? ಅರ್ಜುನ. ನಾನು, ನೀವು. ನಮ್ಮಲ್ಲಿ ಈ ಮನಸ್ಸು, ಬುದ್ಧಿ ಮತ್ತೆ ದೇಹ ಅಂತ ಬಿಟ್ಟು ಏನ್ ಅನ್ಕೊಂಡು ಇದೀವೋ, ನಾವು ಏನು ಒಂದು ನಮ್ಮ ಜೀವನದಲ್ಲಿ ಜರ್ನಿ ಮಾಡ್ತಾ ಇದೀವೋ, ನಾವು ಅರ್ಜುನರು. ನಾವು ಭಗವಂತನನ್ನ ನಿಲ್ಲಿಸ್ಬೇಕು. ಓಕೆ ಮ್ಯಾಮ್. ಇಲ್ಲಿ ಆ ಹನುಮನ ಧ್ವಜ ಸಹ ಇದೆ. ಹನುಮನ ಧ್ವಜ ಪ್ರಾಣ ಶಕ್ತಿ. ಅದು ಸಹ ಒಂದು ಬಳುವಳಿ. ಅದು ಸರಿಯಾಗಿ ಸಮರ್ಥವಾಗಿ ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ಜೀವನವು ಸುಗಮವಾಗಿ ಇರೋದು. ಹಾಗೆ ಹನುಮಂತನ ಒಂದು ಧ್ವಜವನ್ನ ಸಹ ತೋರಿಸಿದ್ದಾರೆ. ಶಕ್ತಿಯ ಪ್ರತೀಕ ಅದು. ಮತ್ತೆ ಶ್ರೀಕೃಷ್ಣ ಹಿಡ್ಕೊಂಡಿರೋದು ಪಾಂಚಜನ್ಯ ಅನ್ನುವಂತಹ ಶಂಖ. ಅರ್ಜುನ ದೇವದತ್ತ ಅನ್ನುವ ಶಂಖವನ್ನ ಹಿಡ್ಕೊಂಡಿದ್ದಾನೆ. ಮುಂದಿನ ಭಾಗ ಅದು ಏನು ಇದು ಸೂಚಿಸುತ್ತೆ ಮ್ಯಾಮ್? ಪ್ರತೀಕನ. ಈ ಪಾಂಚಜನ್ಯ ಅನ್ನೋದು ಶ್ರೀಕೃಷ್ಣನಿಗೆ ಒಬ್ಬ ಅಸುರ ಕೊಟ್ಟಿರ್ತಾನೆ. ಇದನ್ನು ಊದಿದ ತಕ್ಷಣ ಎದುರಾಳಿಗಳು ನಾಶ ಆಗೋಗ್ತಾರೆ ಅನ್ನುವಂಥದ್ದು ಇಲ್ಲಿ ಈ ಪಾಂಚಜನ್ಯ ಅನ್ನೋದು. ಧನಂಜಯನಿಗೆ ಅವನಿಗೆ ಈ ರಥವನ್ನ ಈ ಅಗ್ನಿಯಿಂದ ಒಂದು ಕಾನನ ಸುಟ್ಟಾಕಿರ್ತಾನಲ್ಲ, ಆವಾಗ ಅಗ್ನಿ ಕರುಣಿಸಿರ್ತಾರೆ. ಈ ಒಂದು ಅಲ್ಲಿ ಸಿಕ್ಕಿರತ್ತೆ ರಥ ಮತ್ತೆ ಆ ಒಂದು ಯುದ್ಧದಲ್ಲಿ. ಅದು ಇದ್ರ ಪ್ರಕಾರ ನೋಡೋದಾದ್ರೆ ಏನನ್ ಸೂಚಿಸುತ್ತೆ ಮ್ಯಾಮ್? ಅದನ್ನ ಅದೇ ನಮ್ಮ ಅಜ್ಞಾನವನ್ನ ಹೋಗ್ಲಾಡ್ಸೋದಕ್ಕೆ ಅದು ಮೊಳಗಿಸಿರುವಂತಹ ಒಂದು ರಣಕಹಳೆ. ಯಾಕೆಂದ್ರೆ ಈ ರಣರಂಗದಲ್ಲೇ ಮೊದಲನೇದಾಗಿ ಶ್ರೀಕೃಷ್ಣ ರಣಕಹಳೆಯನ್ನ ಮೊಳಗಿಸೋದು. ಅಂದ್ರೆ ನಾನು ಅಜ್ಞಾನವನ್ನ ನಾಶ ಮಾಡ್ತೀನಿ ಅಂತ ಆಧ್ಯಾತ್ಮಿಕವಾಗಿ ನಾವು ತೆಗೆದುಕೊಳ್ಬೇಕು.
ಇದು ಅಂದ್ರೆ ಭೌತಿಕವಾಗಿ ನಾವು ಇದನ್ನ ಪ್ರತಿಜ್ಞೆ ಮಾಡ್ಕೋಬೇಕು. ನಾನು ಅಂದ್ರೆ ಪ್ರಯತ್ನ ಶುರು ಮಾಡ್ತಾ ಇದ್ದೀನಿ ಅಂತ ಆತರ. ನಮ್ಮಲ್ಲಿ ಶಂಕ ಊದ್ಬೇಕು. ಹಾ ಸರಿ. ಅವಾಗ ನನ್ಗೆ ಅಜ್ಞಾನ ಹೋಗುತ್ತೆ. ಹಾ ಪ್ರಯತ್ನದಲ್ಲಿ ಅಂದ್ರೆ ಅಂತ. ಇಲ್ಲಿ ಅಂದ್ರೆ ಅಜ್ಜಿನೂ ನಾವು ಸಹ ಮನಸ್ಸು ಮಾಡೋದನ್ನ ಮಾಡ್ಬೇಕು. ಮಾಡೋದನ್ನೇ ಅದು ರಣಕಹಳೆ ಅಂತ ಮೋಸ್ಟ್ಲಿ ಸುತ್ಸೋದಂತನ. ಹೌದು, ಅಜ್ಞಾನವನ್ನ ಹೋಗ್ಲಾಡಿಸ್ಬೇಕು. ಯಾವಾಗ್ಲೂನು ಈ ಮನೆಯಲ್ಲಿ ಎಷ್ಟೇ ಶಂಕ ಎಲ್ಲ ಊದೋದೇನೋದಕ್ಕೆ ಒಳ್ಳೆ ವೈಬ್ರೇಷನ್ಸ್ ಬರ್ಲಿ ಅಂತ ತಾನೆ. ಹೌದು. ಒಳ್ಳೆ ವೈಬ್ರೇಷನ್ ಬರ್ಲಿ ಅಂತಂದ್ಬಿಟ್ಟು ನಾವು ಶಂಖವನ್ನ ಎಲ್ಲ ಊದೋದು. ಹಾಗೆ ನಮ್ಮಲ್ಲಿ ಆ ಒಂದು ದೈವಿ ಸ್ವರೂಪ, ದೈವಿಕ ಆ, ಭಾವನೆಗಳು ಎಲ್ಲ ನಮ್ಮ ಯೋಚನೆಗಳು ಎಲ್ಲನೂ ದೈವಿಕ ರೀತಿಯಲ್ಲಿ ಇರಲಿ ಅನ್ನೋದಕ್ಕೆ ನಾವು ಆ, ನಮ್ಮಲ್ಲೇ ಬದಲಾವಣೆಯನ್ನ ಕೊಟ್ಕೊಳ್ಬೇಕು, ನಮ್ಮಲ್ಲಿ ಮೊಳಗಿಸ್ಬೇಕು. ಸರಿ ಮ್ಯಾಮ್. ಅರ್ಥ ಆಯ್ತಲ್ವಾ? ಹಾ ಹಾ ಪ್ರತಿಯೊಂದಕ್ಕೂ ಆಧ್ಯಾತ್ಮಿಕ ಅರ್ಥ ಇದೆ. ಸರಿ. ಇಲ್ಲಿ ನಾವು 4 ಪಾತ್ರಗಳ ಒಂದು ಚಿತ್ರಣ ಇಲ್ಲಿದೆ. ಇವನ್ನೆಲ್ಲ ವಿಶ್ಲೇಷಣೆ ಮಾಡಿ ಆಯ್ತು. ಈಗ ಮೊದಲನೇ ಶ್ಲೋಕವನ್ನ ತೆಗೆದುಕೊಳ್ಳೋಣ. ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗ. 18 ಅಧ್ಯಾಯಗಳಲ್ಲಿ ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗ. ಇದರಲ್ಲಿ ಮೊದಲನೇ ಮ್ಯಾಮ್ ಒಂದ್ ನಿಮಿಷದ 12 ಗಂಟೆಗೆ ನಾನು ಒಂಚೂರು ಹೊರಗೆ ಹೋಗೋದಿದೆ, ಹೋಗ್ಬೋದಾ? ಹೌದಾ, ಇನ್ನೇನ್ ಆಗೋಯ್ತಲ್ಲ. ಹಾ ಸರಿ ಮ್ಯಾಮ್. ಸರಿ ಇನ್ನು ಒಂದು 10 ನಿಮಿಷ ಇರಕ್ಕಾಗತ್ತಾ? ಸರಿ ಸರಿ ಮ್ಯಾಮ್. ಸರಿ ಬೇಗ ಮಾಡ್ಬಿಡೋಣ. ಹಾ ಸರಿ ಮ್ಯಾಮ್. ಇಲ್ಲಾಂದ್ರೆ 1 year ಅಲ್ಲಿ ಕಂಪ್ಲೀಟ್ ಮಾಡಕ್ ಆಗಲ್ಲ. ಸರಿ ದಿನ ಒಂದ್ 2 ಶ್ಲೋಕ ಮಾಡ್ಬಿಡೋಣ. ಇವತ್ ಒಂದೇ ಸಾಕು. ಸರಿ ಮ್ಯಾಮ್. ನೆಕ್ಸ್ಟ್ ವೀಕ್ ಈಗ ಅರ್ಜುನ ವಿಷಾದ ಯೋಗದಲ್ಲಿ ಮೊದಲನೇ ಶ್ಲೋಕ ಧೃತರಾಷ್ಟ್ರ ಒಂದೇ ಒಂದು ಕೇಳೋದು. ಶ್ಲೋಕ ಹೇಳೋಣ, ಕಲ್ತ್ಕೊಳ್ಳೋಣ. ಹೇಳ್ತೀರಾ ನೀವು? ಧೃತರಾಷ್ಟ್ರ ಉವಾಚ ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ ಕಿಮಕುರ್ವತ ಸಂಜಯ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಓಕೆ, ನೀವು ರತ್ನ ಅವರು ಹೇಳಕ್ಕಾಗತ್ತಾ? ಅವ್ರಿಗೇನು ಇಂಟರ್ನೆಟ್ ಇಶ್ಯೂ. ಓಕೆ, ಇದರ ಅರ್ಥವನ್ನ ತಿಳಿದುಕೊಳ್ಳೋಣ. ಎಲೈ ಸಂಜಯ, ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಬೇಕೆಂದು ಸೇರಿರುವ ನಮ್ಮವರು ಮತ್ತು ಪಾಂಡವರು ಏನನ್ನು ಮಾಡಿದರು? ಇದರ ಅರ್ಥ ಆಗಿದೆ. ಪದಶಃ ಅರ್ಥವನ್ನು ತಿಳಿದುಕೊಳ್ಳೋಣ. ಧೃತರಾಷ್ಟ್ರ ಉವಾಚ, ಧೃತರಾಷ್ಟ್ರನು ಹೇಳಿದನು, ಧರ್ಮಕ್ಷೇತ್ರೇ ಧರ್ಮದ ಭೂಮಿ, ಕುರುಕ್ಷೇತ್ರ ಕುರುಕ್ಷೇತ್ರದಲ್ಲಿ, ಸಮವೇತ ಒಟ್ಟಾರೆ, ಯೋತ್ಸವ ಯುದ್ಧ ಮಾಡಲು ಅಪೇಕ್ಷಿಸುವ,
ಮಾಮಕ ನನ್ನ ಮಕ್ಕಳು, ಪಾಂಡವ ಪಾಂಡುವಿನ ಮಕ್ಕಳು, ಚ ಮತ್ತು ಏವ ಖಂಡಿತವಾಗಿಯೂ, ಕಿಂ ಏನು, ಅಕುರ್ವತ ಅವರು ಮಾಡಿದರು, ಸಂಜಯ ಸಂಜಯ. ಈ ರೀತಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ಏನಂತ ಅರ್ಥ ಮಾಡ್ಕೊಳ್ತೀರಾ? ಇಲ್ಲಿ ಇದಕ್ಕೆ ಒಂದಷ್ಟು ಪ್ರಶ್ನೆಗಳು ಸಹ ಇವೆ ನೋಡಿ. ಧೃತರಾಷ್ಟ್ರ ಯಾರು ಅನ್ನೋದು ನಾವು ಆಗ್ಲೇನೆ ಚಿಂತನೆ ಮಾಡಿದ್ವಿ ಅಲ್ವಾ? ಸಂಜಯ ಯಾರು ಅನ್ನೋದು ಚಿಂತನೆ ಮಾಡಿ ಆಗಿದೆ. ಇಲ್ಲಿ ಧರ್ಮಕ್ಷೇತ್ರ ಮತ್ತು ಕುರುಕ್ಷೇತ್ರ ಅಂದ್ರೆ ಏನು ಅನ್ನೋದನ್ನ ಇವಾಗ ಚಿಂತನೆ ಮಾಡೋಣ. ಇಲ್ಲಿ ಧರ್ಮಕ್ಷೇತ್ರ, ಕುರುಕ್ಷೇತ್ರ ಹೇಳ್ತೀರಾ? ನೀವೇ ಹೇಳ್ಬಿಡಿ ಮ್ಯಾಮ್. ಓಕೆ. ಕುರುಕ್ಷೇತ್ರ ಅನ್ನೋದು ಈಗಲೂ ಸಹ ಇದೆ ಆದಿಭೌತಿಕವಾಗಿ. ಅಲ್ಲಿ ಅದು ಧರ್ಮಕ್ಷೇತ್ರವೂ ಹೌದು. ಆದಿಭೌತಿಕವಾಗಿ ಅಲ್ಲೇನೆ ಇವರು ರಾಜ್ಯಭಾರ ಮಾಡ್ತಾ ಇದ್ರು ಕೌರವರು ಅನ್ನೋದು ನಮ್ಗೆ ಮಾಹಿತಿ ಇದೆ, ಸಾಕಷ್ಟು ಪುರಾವೆಗಳು ಇದೆ. ಆದರೆ ನಮ್ಮ ಒಂದು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಹೇಗೆ ನಮ್ಮ ಮನಸ್ಸನ್ನೇ, ನಮ್ಮ ಹೃದಯವನ್ನೇ ನಾವು ಧರ್ಮಕ್ಷೇತ್ರ ಅವಾಗಿ ಆದ್ರೂ ಮಾಡ್ಕೊಳ್ಬಹುದು, ಕುರುಕ್ಷೇತ್ರವನ್ನಾಗಿ ಬೇಕಾದ್ರೂ ಮಾಡ್ಕೊಳ್ಬಹುದು. ನಮ್ಮ ಹೃದಯ ಅನ್ನೋದು ಧರ್ಮಕ್ಷೇತ್ರವೇ. ಆದ್ರೆ ಈ ಮನಸ್ಸಿನಲ್ಲಿ ಅನೇಕ ಆಲೋಚನೆಗಳು, ಕೆಟ್ಟ ಆಲೋಚನೆಗಳು ಮತ್ತೆ ಒಳ್ಳೆಯ ಆಲೋಚನೆಗಳು, ಇವು ಎರಡು ಉತ್ಪನ್ನವಾಗುತ್ತೆ, ಎರಡು ಬರುತ್ತವೆ. ಆವಾಗ ಯಾವುದಕ್ಕೆ ಜಯ ಸಿಗುತ್ತೆ? ಅವೆರಡಕ್ಕೂ ಸಹ ಸಂಘರ್ಷವಾಗುತ್ತೆ. ಅಲ್ಲಿ ಧರ್ಮಕ್ಷೇತ್ರ ಅನ್ನುವುದು ಕುರುಕ್ಷೇತ್ರವಾಗಿ ಹೋಗ್ಬಿಡುತ್ತೆ. ಹಾಗೆ ಒಳ್ಳೆಯ ಭಾವನೆಗಳು ಮತ್ತೆ ಕೆಟ್ಟ ಭಾವನೆಗಳು ಎರಡೂ ಸಂಘರ್ಷಕ್ಕೆ ಒಳಗಾದಾಗ ನಮಗೆ ಕುರುಕ್ಷೇತ್ರ ಯುದ್ಧ ನಮ್ಮ ಮನಸ್ಸಿನಲ್ಲಿ ಆಗತ್ತೆ, ಹೊರಗಡೆ ಅಲ್ಲ ಆಗೋದು. ಈ ಧೃತರಾಷ್ಟ್ರ ಕೇಳ್ತಾನೆ, ಈ ಧರ್ಮಕ್ಷೇತ್ರದಲ್ಲಿ ನಿಂತಿದ್ರಲ್ಲ, ಆ ಕಡೆ ಪಾಂಡವರು, ಈ ಕಡೆ ಕೌರವರು, ಅಂದ್ರೆ ಮಾಮಕ ನನ್ನ ಮಕ್ಕಳು ಮತ್ತೆ ಪಾಂಡವನ ಮಕ್ಕಳು, ಅವರು ಎಲ್ಲಾನು ನನ್ ಮಕ್ಕಳು ಅಂತಂದ್ಬಿಟ್ಟು ಹೇಳಲ್ಲ ಅವನು. ಅಲ್ಲಿ ವಿಂಗಡಣೆ ಮಾಡ್ತಾನೆ. ಅಲ್ಲಿ ವಿಂಗಡಣೆ ಮಾಡುವಂತಹ ಅವಶ್ಯಕತೆ ಏನಿಲ್ಲ, ಎಲ್ಲ ಕುರು ವಂಶಸ್ಥರೇ ಅವರು. ಪಾಂಡವರು ಸಹ ಹಕ್ಕುದಾರರೇ. ಆದ್ರೆ ಅವನು ನನಗೆ ಬೇಕು ರಾಷ್ಟ್ರ ಅಂತ ಅನ್ನುವಂಥವನಲ್ವಾ. ಅವನು ಏನು ದೇಹ ಮನಸ್ಸು ಬುದ್ಧಿ ಅಂತ ಹಿಡ್ಕೊಂಡಿರೋನು ಧೃತರಾಷ್ಟ್ರ. ಆದ್ರಿಂದ ನನ್ನ ಮಕ್ಕಳೇ ಇರ್ಬೇಕು ಅನ್ನೋದ್ರಿಂದ ನನ್ನ ಮಕ್ಕಳು ಬೇರೆ, ಪಾಂಡುವಿನ ಮಕ್ಕಳು ಬೇರೆ ಅನ್ನುವ ಒಂದು ವಿಂಗಡಣೆಯನ್ನ ಮಾಡ್ತಾನೆ. ಅವರು ಏನ್ ಮಾಡ್ತಾ ಇದ್ದಾರೆ? ಸಂಜಯನ ಒಂದು ಚಿಂತನೆ, ಸಂಜಯನ ವ್ಯಕ್ತಿತ್ವ ಚಿಂತನೆಯನ್ನ ನಾವು ಮಾಡಿದ್ವಿ. ಸಂಜಯ ಅಂದ್ರೆ ಜಯ, ಅವನಿಗೆ ದಿವ್ಯ ದೃಷ್ಟಿ ಇತ್ತು, ಇದೆಲ್ಲಾನು ತಿಳ್ಕೊಂಡಿದ್ವಿ. ಇನ್ನೇನಾದ್ರೂ ಪ್ರಶ್ನೆ ಇದೆಯಾ? ಇಲ್ಲ ಮ್ಯಾಮ್. ರತ್ನಾಜಿ, ನಿಮ್ಗೇನಾದ್ರೂ ಪ್ರಶ್ನೆ ಇದೆಯಾ? ಸರಿಯಾಗಿ ಕೇಳಿಸ್ತಾ ಇಲ್ಲ, ಬಿಡಿ, ಇರ್ಲಿ, ಪರವಾಗಿಲ್ಲ. ರೆಕಾರ್ಡ್ ಕೇಳಿಸ್ಕೋಬೇಕು ನಾನು, ಯಾಕಂದ್ರೆ ಇವತ್ತು ಎಷ್ಟೊಂದು ಕೇಳಿಸಿಲ್ಲ ನಂಗೆ. ಆಯ್ತು, ಮುಗಿಸೋಣವಾ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.